ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಪ್ರತಿ ಸಂದರ್ಭಗಳಲ್ಲಿ ನಮ್ಮ ಜೊತೆಗಿದ್ದುಕೊಂಡು ನಮ್ಮ ನಡೆಸಲು ಶಕ್ತನಾಗಿರುವ ದೇವರೇ, ಅಯ್ಯ, ನಮ್ಮ ಜೊತೆಗೆ ಇದ್ದುಕೊಂಡು ಅತ್ಯಧಿಕವಾದ ನಿನ್ನ ಕೃಪೆಯಿಂದ ನಡೆಸಲು ಶಕ್ತನೇ, ನಿನಗೆ ಸ್ತೋತ್ರ. ಯೇಸುವೆ, ನೀನು ಯಾವಾಗಲೂ ದೇವರೇ ಒಳ್ಳೆಯದನ್ನೇ ಮಾಡಲು ಶಕ್ತನೇ, ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವ, ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ಈ ಭಾನುವಾರ ಪುನರ್ತನ ಆರಾಧನೆಯಲ್ಲಿ ದೇವರೇ, ನಿನ್ನ ಮಹಿಮೆಯ ಮೇಘವು ದೇವರೇ ಇಲ್ಲಿ ಕೂತು ಬಂದ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲೆಂದು ಆಜ್ಞಾಪಿಸ್ತಾ ಇದ್ದೇನೆ. ನಿನ್ನ ಮಹಿಮೆಯ ಮೇಘವು ಈ ಸ್ಥಳವನ್ನು ಆವರಿಸಿಕೊಳ್ಳಲಿ ಪವಿತ್ರಾತ್ಮನೇ. ದೇವರೇ, ನಿನ್ನ ಮಹಿಮೆಯ ಮೇಘವು ಈ ಸ್ಥಳವೆಲ್ಲ ದೇವರೇ ಸಪ ಆವರಿಸಿಕೊಂಡು ಬಲವಾಗಿ ದೇವರೇ ಸಪ ಹಾಡುಗಳಲ್ಲಿಯೋ ಆರಾಧನೆಯಲ್ಲಿಯೋ ವಾಕ್ಯದಲ್ಲಿ ಬಲವಾಗಿ ಮುನ್ನಡೆಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಅಯ್ಯ, ಎಲ್ಲರೂ ಕೂಡ ಉಜ್ಜೀವನಕರವಾಗಿ ನಿನ್ನ ಘನಪಡಿಸುವಂತೆ, ಉಜ್ಜೀವನಕರವಾಗಿ ನಿನ್ನ ನಾಮವನ್ನು ಸ್ಮರಿಸುವಂತೆ, ಉಜ್ಜೀವನಕರವಾಗಿ ನಿನ್ನನ್ನೇ ದೇವರೇ ಸ್ಮರಿಸಿ ಆಡುವಂತೆ ಸಹಾಯ ಮಾಡಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಪ್ರತಿ ವಿಷಯದಲ್ಲಿ ಕೂಡ ಎಸಯ್ಯ, ನೀನಿದು ನಡೆಸಲು ಬನ್ನಿರಿ. ಎಲ್ಲರೂ ಕರೆಯೋಣ, ಬನ್ನಿರಿ ಪವಿತ್ರಾತ್ಮನೆಂಬುದಾಗಿ ಕರೆಯೋಣ. ಸ್ತೋತ್ರ. ದೇವರಿಗೆ ಪ್ರಾರ್ಥನೆ ಮಾಡ. ಉನ್ನತನೇ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವನ್ನಿಟ್ಟಾತನೆ. ನಿನ್ನ ಸಮ್ಮುಖದಲ್ಲಿ ದೇವರೇ ಸಪ ಕಾಲ ಕಳೆಯುವಂತೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ದೇವರೇ, ಮುಂದಿನ ಪ್ರತಿ ವಿಷಯಗಳಲ್ಲಿ ಕೂಡ ನೀನಿದ್ದು ನಡೆಸಿ ಎಲ್ಲ ರೀತಿಯಲ್ಲಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೆನ್, ಆಮೆನ್. ಹಲ್ಲೆಲೂಯಾ, 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 ನನ್ನೇಸು ರಾಜ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು
ಹಲ್ಲೆಲೂಯ.
ಹಲ್ಲೆಲೂಯಾ. ಸ್ತೋತ್ರ. ಎಲ್ಲರ ಕಣ್ಣುಗಳು ಮುಚ್ಚಿ ನಾವು ಆರಾಧನೆ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಎಲ್ಲರೂ ಸೇರಿ ಕಣ್ಣುಗಳು ಮುಚ್ಚಿದವರಾಗಿ ನಮ್ಮ ನಿರ್ಮಿಸಿದ ನಿರ್ಮಾಣಿಕನಾದ ದೇವರನ್ನ ಎಲ್ಲರೂ ಕೂಡ ಮನಸ್ಸಾರೆ ಸ್ತುತಿ ಮಾಡಿ. ಸ್ತೋತ್ರ. ಹಲ್ಲೆಲೂಯಾ. ಉನ್ನತನೇ ಹಲ್ಲೆಲೂಯಾ. ಪ್ರತಿಯೊಬ್ಬರು ಕೂಡ ಎಲ್ಲರೂ ಸೇರಿ ದೇವಾದ ದೇವರನ್ನ ಘನಪಡಿಸು. ದೇವರ ನಿನ್ನಿಂದಾಗದ ಕಾರ್ಯಗಳು ಒಂದು ಇಲಯ ಎಲ್ಲವನ್ನು ಸಾಧ್ಯವಾಗಿ ಮಾರ್ಪಡಿಸುವ ಆತನೇ ನಿನಗೆ ಸ್ತೋತ್ರ. ಸರ್ವಶಕ್ತನಾಗಿರುವ ದೇವರ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಬಲವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಉನ್ನತನೇ ಹಲ್ಲೆಲೂಯಾ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ತೋತ್ರ యేసయ్య ఆరాధనే యేసువే హల్లెలూయా. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ನನ್ನ ಪ್ರಾರ್ಥನೆ ಯಾರು ಕಾಯಬಾರ್ದು, ಎಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಬಾಯಿ ತೆರೆದು ನಿಮ್ಮ ಸ್ವರ ನನಗೆ ಕೇಳಿಸ್ಬೇಕು. ಪ್ರಾರ್ಥನೆ ಮಾಡೋದೆ ದೇವರಿಗೆ ಆಸೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ, ಪ್ರತಿಯೊಬ್ಬರು ಕೂಡ ಸ್ವರವೆತ್ತಿ ಪ್ರಾರ್ಥನೆ ಮಾಡಿ. ಸ್ತೋತ್ರ. ಶರೀಖನ ಆರಾಧನೆ ಹಲ್ಲೆಲೂಯಾ. ಚಿಂತೆಲ್ಲ ತೀರಿತಯ್ಯ ನಿನ ಸೇರಲು. ಎಂತ ಒಳ್ಳೆ ದೇವರು యేసయ్య.
ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య, యేసయ్ಯ ನನ್ನ. ಎಂತ ಒಳ್ಳೆ ದೇವರು యేసయ్ಯ. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು, ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ಎಷ್ಟೆಷ್ಟು ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೆ ಇಲ್ಲ యేసయ్య. ಎಷ್ಟೆಷ್ಟೇ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೆ ಇಲ್ಲ యేసయ్య. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಗ್ಲೋರಿ. ಎಂತ ಒಳ್ಳೆ ದೇವರು యేసయ్య. ಎಲ್ಲರೂ ಮನಸಾರಣ
ಬಿಡಲೆ ಇಲ್ಲ ಏಸಯ್ಯ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ, ನನ್ನ ಬಿಡಲೆ ಇಲ್ಲ ಏಸಯ್ಯ. ಎಲ್ಲರೂ ಸೇರೋಣ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ, ನನ್ನ ಬಿಡಲೆ ಇಲ್ಲ ಏಸಯ್ಯ. ಏಸಯ್ಯ ನನ್ನ ದೇವ ಎಂದಾದರೂ ಬಿಡಲೆ ಇಲ್ಲ ಏಸಯ್ಯ. ಎಷ್ಟೆಷ್ಟು ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೆ ಇಲ್ಲ ಏಸಯ್ಯ. ಎಷ್ಟೆಷ್ಟು ಕಷ್ಟಗಳಿಗೆ ಬಿಡಲೆ ಇಲ್ಲ ಏಸಯ್ಯ. ಎಲ್ಲರೂ ಸೇರೋಣ. ನನ್ನ ಬಿಡಲೆ ಇಲ್ಲ ಏಸಯ್ಯ, ನನ್ನ ಬಿಡಲೆ ಇಲ್ಲ ಏಸಯ್ಯ. ಏಸಯ್ಯ ನೀನಂದ್ರೆ ನನಗಿಷ್ಟ, ಏಸಯ್ಯ ನಿನ್ನ ಬಿಟ್ಟು ನನಗೆ ಕಷ್ಟ. ಏಸಯ್ಯ ನೀನಂದ್ರೆ ನನಗಿಷ್ಟ, ನನಗೆ ಕಷ್ಟ. ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ, ನಾನಿನ್ನ ಬಿಡಲಾರೆ. ಏಸಯ್ಯ ನೀನಂದ್ರೆ ನನಗಿಷ್ಟ, ಏಸಯ್ಯ ನಿನ್ನ ಬಿಟ್ಟೆ ಸ್ತೋತ್ರ. ಕೊಡುವೆ ಎಂದೆ, ನಿನಗೆ ನನ್ನ
ಎಲ್ಲರೂ ಸೇರೋಣ ನನ್ನ ಪ್ರೀತಿಸುವೆ ಅಯ್ಯ ನನ್ನ ಪ್ರೀತಿಸುವೆ ಯೇಸು ರಾಜ ನಿನ್ನನ್ನೇ ಪ್ರೀತಿಸುವೆ ಪ್ರೀತಿಸುವೆ ಯೇಸು ರಾಜ ನಿನ್ನನ್ನೇ ಪ್ರೀತಿಸುವೆ ಪರಿಶುದ್ಧನಾಗಿರುವ ದೇವರೇ, ನನ್ನ ಪ್ರಾಣ ಇರುವವರೆಗೂ ಅಯ್ಯ ನಿನ್ನನ್ನೇ ಸ್ತುತಿಸುವೆನು ದೇವರೇ. ಅಯ್ಯ ನಮ್ಮ ಜೀವಿತ ಕಾಲವೆಲ್ಲ ಕರ್ತನ ದೇವರೇ ನಿನ್ನನ್ನೇ ಸ್ಮರಿಸುವೆಯ. ನಮ್ಮ ಜೊತೆಯಲ್ಲಿ ಬರುವಾತನೇ ನಿನಗೆ ಸ್ತೋತ್ರ ಅಯ್ಯ. ನಮ್ಮ ಸಂಗಡ ಇರುವಾತನೇ ನಿನಗೆ ಸ್ತೋತ್ರ. ಬಂಡಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಸಜೀವವುಳ್ಳ ದೇವ ನಿನಗೆ ಸ್ತೋತ್ರ. ನೀತಿಯ ರಾಜನೇ ನಿನಗೆ ಸ್ತೋತ್ರ ದೇವರೇ. ಸರ್ವಶಕ್ತನೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ. ಹಲ್ಲೆಲೂಯಾ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಯೇಸುವೇ ನಿನಗೆ ಸ್ತೋತ್ರ. ಯೇಸುವೇ ನಿನಗೆ ಸ್ತೋತ್ರ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಬನ್ನಿರಿ ಪವಿತ್ರಾತ್ಮನೇ. ದೈವಾದ ದೇವರನ್ನ ಎಲ್ಲರೂ ಕೂಡ ಕರೆಯೋಣ. ಯಾರು ಕೂಡ ಸುಮ್ಮನಿರಬಾರ್ದು. ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಯೇಸುವೇ ನಿನಗೆ ಸ್ತೋತ್ರ.
ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ ದೇವರೇ. ಅಯ್ಯ, ನಿನ್ನ ಕೃಪೆಯುಳ್ಳ ಕಾರ್ಯವನ್ನು ಮಾಡುವ ಆತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಸಜೀವವುಳ್ಳ ದೇವರೇ, ನಿನಗೆ ಸ್ತೋತ್ರ. ಕೆರೋಬಿಯರ ಮಧ್ಯದಲ್ಲಿಯೂ ಸೆರಾಫಿಯರ ಮಧ್ಯದಲ್ಲಿಯೂ ನಿತ್ಯವೂ ನೀನು ಸ್ತುತಿಸಲ್ಪಡುವ ದೇವರು ನಮ್ಮ ಜೊತೆ ಇದ್ದುಕೊಂಡು ನೀನೇ ಮುಂದಿನ ಪ್ರತಿ ವಿಷಯದಲ್ಲಿ ಖಂಡಿಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಈ ಆರಾಧನೆಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಸ್ತೋತ್ರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಪ್ರೀತಿಯುಳ್ಳ ದೇವ ಜನರೇ, ನಾವು ಯಾವಾಗಲೂ ಕೂಡ ದೇವರ ಆಲಯಕ್ಕೆ ಬಹಳ ಶ್ರೇಷ್ಠಕರವಾದ ಪ್ರಾಮುಖ್ಯತೆಯನ್ನು ಕೊಡಬೇಕು. ಆಮೇನ್. ಈಗ ದೇವರ ವಾಕ್ಯ ಕೇಳಕ್ಕೆ ಜನರಿಗೆ ಆಸೆ ಐತೆ. ದೇವರ ವಾಕ್ಯ ಕೇಳಕ್ಕೆ, ದೇವರ ವಾಕ್ಯ ನಾವು ಯಾವಾಗಲೂ ಕೂಡ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತೆಕ್ಕಾಗಿ ತಿಳ್ಕೊಂಡು ಆರಾಧಿಸುತ್ತಾ ಕೇಳಬೇಕು. ಆಮೇನ್, ಹಲ್ಲೆಲೂಯಾ. ಎಷ್ಟು ಜನರ ಹತ್ರ ಬೈಬಲ್ ಎತ್ತಿ ತೋರಿಸ್ರಿ? ಬೈಬಲು ಎಲ್ಲಡ್ರಿ. ಯೇಸುವೆ, ನನ್ನೊಟ್ಟಿಗೆ ನೀನು ಮಾತನಾಡು. ಯೇಸುವೆ, ನಿನ್ನ ಮಾತುಗಳು ನನ್ನ ಜೀವಿತಕ್ಕೆ ಮಾತನಾಡಿ ನನ್ನನ್ನು ಸ್ಥಿರಪಡಿಸಿ ನನ್ನ ಬಲಪಡಿಸಿ ಈ ವಾಕ್ಯದ ಪ್ರಕಾರ ನಡೆಯುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಆಮೆನ್, ಹಲ್ಲೆಲೂಯಾ. ಓಕೆ, ಗಮನಿಸಿರಿ ಪ್ರೀತಿಯುಳ್ಳ ದೇವ ಜನರೇ, ಕಳೆದ ವಾರ ವಾಕ್ಯ ಹೇಳಿದೆ. ಎಷ್ಟು ಜನರಿಗೆ ನೆನಪೈತೆ? ಕಳೆದ ವಾರ ನಾನು ವಾಕ್ಯ ಹೇಳಿದೆ ಸಂಡೆ. ಅದನ್ನೇ ಈಗ ಸ್ವಲ್ಪ ಮುಂದೆ ಹೋಗ್ತೀನಿ ನಾನು. ಎಷ್ಟು ಜನರಿಗೆ ನೆನಪೈತೆ? ಭಾನುವಾರ ವಾಕ್ಯ ಹೇಳಿದೆ. ಪೌಲನ್ ಹೇಳ್ತಾನೆ, ನಾವು ನೋಡುವವರಾಗಿ ನಡೆಯದೆ ನಾವು ನಂಬುವವರಾಗಿ ನಡೆಯುತ್ತೇವಾದ್ದರಿಂದ ಎಂಬುದಾಗಿ ವಾಕ್ಯ ನೋಡ್ತೇವೆ. ಹಲ್ಲೆಲೂಯಾ. ಹೋದ ಭಾನುವಾರ ನಾವು ನೋಡಿದೆ, ನಂಬುವವರಾಗಿ ಏನು ಮಾಡಬೇಕು? ನಡೆಯಬೇಕು. ಹಲ್ಲೆಲೂಯಾ. ನಂಬುವವರಾಗಿ ನಡೆದವರ ಜೀವಿತದಲ್ಲಿ ದೇವರು ಜಯವನ್ನು ಕೊಟ್ಟನು. ಆಮೆನ್. ನಂಬುವವರಾಗಿ ನಡೆಯುವ ವ್ಯಕ್ತಿಯ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡಿದನು. ಹಲ್ಲೆಲೂಯಾ. ಗಮನಿಸ್ರಿ, ಒಬ್ಬ ವ್ಯಕ್ತಿ ಯಾಕೆ ನಂಬಬೇಕು, ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಯಾಕೆ ನಂಬಿಕೆ ಇರಬೇಕೆಂಬುದಾಗಿ ಈಗ ನಾನು ವಾಕ್ಯ ಪ್ರಕಾರ ಹೇಳಿ ಈ ವಾಕ್ಯವನ್ನು ಮುಗಿಸುವುದಕ್ಕೆ ಆಸೆ ಪಡುತ್ತೇನೆ. ತೆಗಿರಿ, ವಾಕ್ಯ ಓದೋಣ. ಇಬ್ರಿಯ 12ನೇ ಅಧ್ಯಾಯ 6ನೇ ವಚನ ವಾಕ್ಯ ಓದೋಣ. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಎಲ್ಲರ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ದೇವರೇ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ. ಪರಿಶುದ್ಧಾತ್ಮನಾಗಿರುವ ದೇವರೇ, ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ಹೃದಯಗಳು ಈ ವಾಕ್ಯಾನುಸಾರವಾಗಿ ದೇವರೇ ನಂಬಿಕೆ ಇಡುವಂತೆ ಸಹಾಯ ಮಾಡಿ. ಎಲ್ಲರೊಟ್ಟಿಗೆ ಪವಿತ್ರಾತ್ಮ ದೇವರೇ ನೀನು ಮಾತನಾಡಿ ದೇವರೇ ಸಪ ನಿನ್ನ ಮಾತುಗಳನ್ನು ಎಲ್ಲರ ಹೃದಯದಲ್ಲಿ ಆಳವಾಗಿ ಬೇರೂರುವಂತೆ ಸಹಾಯ ಮಾಡಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ದೇವರ ವಾಕ್ಯವನ್ನು ನಾವು ಕಳೆದ ವಾರ ನೋಡಿದಾಗೆ ನಾವು ನೋಡುವವರಾಗಿ ನಡೆದು ಹೆಂಗೆ ನಡಿಬೇಕು? ನಂಬುವವರಾಗಿ ನಡಿಬೇಕು. ಯಾಕೆ ನಾವು ನಂಬುವವರಾಗಿ ನಡಿಬೇಕಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಏನು ಮೆಚ್ಚುತ್ತಾನಂದರೆ ನಂಬಿಕೆಯನ್ನು ಮೆಚ್ಚುತ್ತಾನೆ. ಅದಕ್ಕೋಸ್ಕರ ಪೌಲನು ಇಬ್ರಿಯ ಪತ್ರಿಕೆಯಲ್ಲಿ ಈ ಮಾತನ್ನು ಬರಿತಾ ಹೇಳ್ತಾನೆ 12ನೇ 6ನೇ ವಚನದಲ್ಲಿ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಹಲ್ಲೆಲೂಯಾ. ಯಾಕೆ ನಾವು ನಂಬುವವರಾಗಿ ನಡಿಬೇಕಂದ್ರೆ, ನಾವು ನಂಬುವವರಾಗಿ ಯಾಕೆ ಜೀವನ ಮಾಡಬೇಕಂದ್ರೆ ನಮ್ಮ ನಂಬಿಕೆಯನ್ನು ದೇವರು ಮೆಚ್ಚುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಕೆಲವೊಂದು ಮೆಚ್ಚುತ್ತಾ ಇರ್ತಾರೆ ಅಲ್ಲ. ನೋಡ್ರಿ, ಹೆಣ್ಮಕ್ಳು ಬಟ್ಟೆ ಶಾಪಿಗೆ ಹೋದರೆ ಆ ಬಟ್ಟೆ ಚೆನ್ನಾಗಿಲ್ಲ ಅಂದರೆ ಅದನ್ನು ಮೆಚ್ಚಲ್ಲ. ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ, ಯಾವ ಪ್ಯಾಟ್ರನ್ ಇಷ್ಟ ಆಗುತ್ತೋ ಅದನ್ನೇನು ಮಾಡ್ತಾರೆ? ಮೆಚ್ಚುತ್ತಾರೆ. ಅದೇ ಗಂಡು ಮಕ್ಕಳು ಕೂಡ ಏನು ಮಾಡ್ತಾರೆ ಹೇಳ್ರಿ? ಅವರು ವೆಹಿಕಲ್ ಶೋರೂಮ್ಗಳಿಗೆ ಹೋದಾಗ ಅವ್ರು ಯಾವ ಬೈಕ್ ಇಷ್ಟ ಆಗುತ್ತೋ ಆ ಬೈಕ್ ತಗೊಳ್ತಾರೆ, ಯಾವ ಮೊಬೈಲ್ ಇಷ್ಟ ಆಗುತ್ತೋ ಆ ಮೊಬೈಲ್ ತೆಗೆದುಕೊಳ್ತಾರೆ ಅಲ್ಲ. ಇದೆಲ್ಲ ನೋಡ್ತೀವಿ. ದೇವರು ಕೂಡ ನಮ್ಮಲ್ಲಿ ಮೆಚ್ಚುವಂಥದ್ದು ಏನಂದರೆ ನಂಬಿಕೆ. ಹಲ್ಲೆಲೂಯಾ. ಆದ ಕಾರಣ ನಾವು ನಂಬುವವರಾಗಿ ನಡಿಬೇಕು. ಆಮೆನ್. ನಾವು ನಂಬುವವರಾಗಿ ನಡೆಯುವಾಗ ದೇವರು ನಮ್ಮ ನಂಬಿಕೆಯನ್ನು ನೋಡುತ್ತಾನೆ. ಅದಕ್ಕೋಸ್ಕರ ಭಕ್ತನ ಹೇಳಿದಾಗೆ, ನಂಬಿಕೆ ಇಲ್ಲದೆ ನಾವು ದೇವರ ಕಾರ್ಯವನ್ನು ನೋಡಿ ದೇವರ ಸ್ಮರಿಸಬೇಕಂದ್ರೆ ನಂಬಿಕೆ ಬೇಕು. ಆ ನಂಬಿಕೆ ಇಲ್ಲದೆ ನಾವು ದೇವರನ್ನ ಮೆಚ್ಚಿಸುವುದೇನಂತೆ? ಅಸಾಧ್ಯ. ಇವತ್ತು ಬಹಳ ಜನರು ಮನುಷ್ಯರನ್ನ ಮೆಚ್ಚಿಸ್ತಾ ಇದ್ದಾರೆ, ಆದರೆ ದೇವರನ್ನ ಮೆಚ್ಚಿಸ್ತಾ ಇದ್ದೀರಾ?
ಇವತ್ತು ಇಲ್ಲಿ ಕೂತವರು ಕೂಡ ನೀವು ಮನುಷ್ಯರನ್ನ ಮೆಚ್ಚಿಸ್ತಾ ಇದ್ದೀರಾ, ದೇವರನ್ನ ಮೆಚ್ಚಿಸ್ತಾ ಇದ್ದೀರಾ? ನೀವು ಯಾರನ್ನ ಮೆಚ್ಚಿಸ್ತಾ ಇದ್ರಿ? ಈಗ ಗಮನಿಸ್ರಿ ಪ್ರೀತಿಯುಳ್ಳ ದೇವಚಂದ್ರೆ, ಒಬ್ಬ ವ್ಯಕ್ತಿ ಮನುಷ್ಯನ ಮೆಚ್ಚಿಸ್ಬೋದೇನೋ, ಆದರೆ ದೇವರನ್ನ ಮೆಚ್ಚಿಸ್ಬೇಕಂದ್ರೆ ನಂಬಿಕೆ ಇರಬೇಕು. ದೇವರನ್ನ ಮೆಚ್ಚಿಸ್ಬೇಕಂದ್ರೆ ಏನಿರ್ಬೇಕು ಹೇಳ್ರಿ? ನಂಬಿಕೆ ಇರಬೇಕು. ಹಲ್ಲೆಲೂಯಾ. ಕಳೆದ ವಾರದಲ್ಲಿ ನಾವು ನೋಡಿದ ಹಾಗೆ ಯೋನಾಥನು ದೇವರನ್ನ ಮೆಚ್ಚಿಸುವ ನಂಬಿಕೆ ಇಟ್ಟುಕೊಂಡು ಅಷ್ಟು ಜನರು ಯುದ್ಧಕ್ಕೆ ಬಂದರೂ ಕೂಡ ಏನು ಮಾಡ್ದ ಯೋನಾಥನು? ನಂಬಿಕೆಯಿಂದಲೇ ಏನು ಮಾಡ್ದ? ಆ ಯುದ್ಧ ರಣರಂಗಕ್ಕೆ ಹೋದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಕ್ಸ್ಪೆಷಲಿ ಯೋನಾಥನ ಒಂದು ಕೈಯಾರ ಏನು ಮಾಡಿದ್ರೆ ಗೊತ್ತಾ? ಹಿಂಗೆ ಮುರಿದು ಬಿಸಾಕ್ಬಿಡ್ತಾರೆ, ಅಷ್ಟು ಬಲಿಷ್ಠವಾದ ಸೇನೆ ಇದೆ. ಆದರೂ ಕೂಡ ಯೋನಾಥನ್ ಹೆಂಗೆ ಹೋದಲ್ರಿ? ನಂಬಿಕೆಯಿಂದ ಹೋದ. ಯಾಕೆ? ಆ ನಂಬಿಕೆ ದೇವರನ್ನ ಮೆಚ್ಚಿಸುವಂತೆ ಮಾಡಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಿಲ್ಲ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ. ಇಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಂಡ, ನಮ್ಮ ಜೀವಿತದಲ್ಲಿ ದೇವರನ್ನು ನಾವು ಮೆಚ್ಚಿಸಬೇಕಂದ್ರೆ ನಂಬಿಕೆ ಬಹಳ ಪ್ರಾಮುಖ್ಯತೆ. ಯಾಕೆ ಭಕ್ತನು ಈ ಮಾತನ್ನು ಬರೆದಿದ್ದಾನೆ? ನಂಬಿಕೆಯಿಂದ ದೇವರು ಮೆಚ್ಚುತ್ತಾನೆ ಎಂಬುದಾಗಿ ಯಾಕೆ ಈ ಮಾತನ್ನು ಬರೆದಿದ್ದಾನೆ? ನಾವು ಯಾವತ್ತಾದರೂ ಆಲೋಚನೆ ಮಾಡುವ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿದೆ. ಇವತ್ತು ನಾವು ತಿಳ್ಕೊಂಡ, ದೇವರು ಯಾಕೆ ನಂಬಿಕೆಯನ್ನೇ ಮೆಚ್ಚುತ್ತಾನೆ? ಹೊಸ ಒಡಂಬಡಿಕೆ ಚರಿತ್ರೆ ನಾವು ಗಮನಿಸುವುದಾದರೆ ನೋಡ್ರಿ, ಯೇಸುಸ್ವಾಮಿ ಮಾಡಿದ ಅದ್ಭುತಗಳಲ್ಲಿ ನಾನು ಯೇಸುಸ್ವಾಮಿ ಮಾಡಿದ ಅದ್ಭುತಗಳನ್ನು ಬರ್ಕೊಂಡಿದ್ದೇನೆ. 37 ಅದ್ಭುತಗಳು ಮಾಡಿದ್ದಾನೆ. ಬೈಬಲಲ್ಲಿ ಬರೆಸಿರುವ ಅದ್ಭುತಗಳನ್ನು ನಾನು ಲೆಕ್ಕ ಹಾಕಿದಾಗ 37 ಅದ್ಭುತ ಇದ್ದಾವೆ. ಎಷ್ಟಿದ್ದಾವೆ? ಯೇಸುಸ್ವಾಮಿ ಮಾಡಿದ ಅದ್ಭುತಗಳು. ಯಾರು ಮಾಡಿದ ಅದ್ಭುತಗಳು? ಮಾಡಿದ ಅದ್ಭುತಗಳು. ಬಟ್ ಆದರೆ ಭಾಳ ಮಾಡಿದ್ದೇನೆ. ಆದರೆ ಬೈಬಲಲ್ಲಿ ಬರೆಸಿರುವಂಥ ಅದ್ಭುತಗಳು 37 ಅದ್ಭುತಗಳು. ಎಷ್ಟು? 37 ನಾನು ಬರ್ಕೊಂಡಿದ್ದೇನೆ. ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. 37 ಅದ್ಭುತಗಳು ನಾನು ಬರ್ಕೊಂಡಿದ್ದೇನೆ. 37 ಅದ್ಭುತಗಳಲ್ಲಿ ನಾನು ಕಂಡಾಗ ಗಮನಿಸ್ರಿ, ಆ ಅದ್ಭುತಗಳಲ್ಲಿ ಅನೇಕ ಕಡೆಯಲ್ಲಿ ದೇವರು ಹೇಳ್ದ, ನಿನ್ನ ನಂಬಿಕೆ ಏನೋ, ನಿನ್ನ ನಂಬಿಕೆ ಇದೇಳನ, ನನ್ನ ನಂಬಿಕೆ ಬೇಡ ಅಂತ ಹೇಳೋಣ. ನಂಬಿಕೆ ಇದ್ರೆ ಸಾಕು. ಮಾರ್ತಳೆ ಮರಿಯಳೆ, ನೀವೇನು ಕಾಣುತ್ತೀರಿ? ದೇವರ ಮಹಿಮೆ ಕಾಣುತ್ತೀರಿ. ಅಂಜಬೇಡ, ಏನಿರಲಿ, ನಂಬಿಕೆ ಮಾತ್ರ ಇರಲಿ. ಯಾರಿಗೆ ಹೇಳ್ದ? ಯಾರನಿಗೆ? ಮತ್ತೆ ನೋಡ್ರಿ, ಒಬ್ಬ ಸ್ತ್ರೀಗೆ ಹೇಳ್ತಾನೆ, ಅಮ್ಮ ನಿನ್ನ ನಂಬಿಕೆ ಬಹಳ. ಹಲ್ಲೆಲೂಯಾ. ಅಂದರೆ ಅರ್ಥ ಏನು? ಬೈಬಲಲ್ಲಿ ದೇವರನ್ನ ಮೆಚ್ಚಿದ ಸ್ತ್ರೀಯರ ಬಗ್ಗೆ, ದೇವರನ್ನ ಮೆಚ್ಚಿಸಿದ ವ್ಯಕ್ತಿಗಳ ಬಗ್ಗೆ ಗಮನಿಸುವುದಾದರೆ ಅವರ ನಂಬಿಕೆ ಅಂತ ಅವರಲ್ಲಿ ಏನಿತ್ತು ಹೇಳ್ರಿ? ದೇವರು ನಂಬಿಕೆಯನ್ನು ನೋಡುತ್ತಾನೆ. ಇವತ್ತು ಸಭೆಗೆ ಬರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ದೇವರು ನಂಬಿಕೆ ನೋಡುತ್ತಾನೆ. ಈ ವಾಕ್ಯ ಕೇಳುವ ನಾವು ಕೂಡ ನಂಬಿಕೆಯಲ್ಲಿ ಜೀವನ ಮಾಡಬೇಕು. ಹಲ್ಲೆಲೂಯಾ. ಯಾವ ರೀತಿ ಜೀವನ ಮಾಡಬೇಕು? ನಂಬಿಕೆಯಿಂದ ಜೀವನ ಮಾಡಬೇಕು. ನಂಬಿಕೆಗೆ ಎಷ್ಟು ಅಕ್ಷರ ಹೇಳ್ರಿ? 3 ಅಕ್ಷರ. ನಂಬಿಕೆ. ಇವತ್ತು ತಂದೆ, ಮಗ, ಪವಿತ್ರಾತ್ಮನ ಕಾರ್ಯಗಳ ಮೇಲೆ ನಾವು ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ಇವರ 3 ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೀತವೆ ಅಂತೇಳಿ ನಂಬುವುದೇ ನಂಬಿಕೆಗೆ ನಿಜವಾದ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಿಳ್ಕೊಳ್ರಿ ಪ್ರೀತಿಯುಳ್ಳ ದೇವಚಂದ್ರೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಅಂತೆ. ಇವತ್ತು ಪ್ರತಿ ಕ್ರೈಸ್ತವನು ದೇವರನ್ನ ಮೆಚ್ಚಿಸ್ತಾ ಇದ್ದಾನ ಅಥವಾ ದೇವರನ್ನ ನೋಪಡಿಸ್ತಾ ಇದ್ದಾನ? ಹಲ್ಲೆಲೂಯಾ. ಯಾವ ರೀತಿ ನಾವು ದೇವರನ್ನ ಮೆಚ್ಚಿಸಬೇಕಂದ್ರೆ ಕೆಳಗೆ ಹೇಳ್ತೀನಿ ನೋಡ್ರಿ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ. ಹಲ್ಲೆಲೂಯಾ. ಏನಾಗಿದ್ದಾನೆ? ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ. ಇವತ್ತು ಸಭೆಯಲ್ಲಿ ಮತ್ತು ನಮ್ಮ ಸುತ್ತಮುತ್ತಲೂ ನಾವು ಹೋಗುವ ಪ್ರತಿ ಕಡೆಗಳಲ್ಲಿ ದೇವರಿದ್ದಾನ ಇಲ್ಲ? ದೇವರಿದ್ದಾನ ಇಲ್ಲ? ಮಾತಾಡ್ರಿ, ಈ ಕಡೆ ಸೈಡ್ ಇರುವವರೇ, ದೇವರಿದ್ದಾನ ಇಲ್ಲ? ಎಲ್ಲದನ? ಎಲ್ಲರೂ ಹೇಳ್ರಿ, ಅದನ್ನ ಎಲ್ಲದನ? ಆತ್ಮಸ್ವರೂಪನಾಗಿ ನಮ್ಮ ಜೊತೆಯಲ್ಲೇ ಕಾರ್ಯ ಮಾಡುತ್ತಾ ನಡೆಸ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ವಾಕ್ಯ ಹೇಳ್ತಿಲ್ಲ, ದೇವರ ಬಳಿಗೆ ಬರುವವನು. ಆಮೆನ್. ಲೋಕ ಬಳಿಗೆ ಹೋಗುವವನಲ್ಲ, ದೇವರ ಬಳಿಗೆ ಬರುವವನು. ಏನಂತೆ? ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು. ಏನು ಮಾಡುವುದು? ಮರೆಯುವುದಲ್ಲ, ಅಪನಂಬಿಕೆ ಅಲ್ಲ, ನಂಬುವುದು ಅವಶ್ಯ. ಹಲ್ಲೆಲೂಯಾ. ಇವತ್ತು ನಾವು ತಿಳ್ಕೊಳ್ಬೇಕು, ನಂಬಿಕೆ ಅನ್ನುವಂಥದ್ದು ದೇವರಿದ್ದಾನಂತೇಳಿ ತೋರ್ಪಡಿಸುತ್ತದೆ. ಯಾಕೆ ನಾವು ನಂಬಿಕೆ ಇಟ್ಕೊಳ್ಬೇಕಂದ್ರೆ, ಆ ನಂಬಿಕೆ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ ಅಂತೇಳಿ ಅದೊಂದು ಧೈರ್ಯ ಕೊಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟಕ್ಕೆ ದೇವರು ಅದನ್ನೇ ಇಲ್ಲ, ದೇವರು ಅದನ್ನೇ ಇಲ್ಲ. ಯಾಕೆ ನಾವು ದೇವರನ್ನ ಮೆಚ್ಚಿಸಲು ನಂಬಿಕೆ ಇಡಬೇಕಂದ್ರೆ, ದೇವರು ಇರುವಾತನು. ಆಮೆನ್.
ಹಲ್ಲೆಲೂಯಾ. ತೆಗೆದು ವಾಕ್ಯ ಓದೋಣ. ಯಾಕೆ ದೇವರ ಮೇಲೆ ನಂಬಿಕೆ ಇಡಬೇಕಂದ್ರೆ ಯೆಶಾಯ 44ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ವಾಕ್ಯ ಓದೋಣ. ಸೇನಾಧೀಶ್ವರನಾದ ಯೆಹೋವನು ಹೀಗನ್ನುತ್ತಾನೆ, ನಾನೇ ಆದಿ ಅಂತವೂ ನಾನೇ. ಹಲ್ಲೆಲೂಯಾ. ನಾನು ಹೊರತು ಯಾವ ದೇವರು ಇಲ್ಲ. ಹಲ್ಲೆಲೂಯಾ. ಇಲ್ಲಿ ಬೈಬಲಲ್ಲಿ ಗಮನಿಸುವುದಾದ್ರೆ ದೇವರು ಆದಿಯೂ ಆಗಿದ್ದಾನೆ, ದೇವರೇ ಅಂತವಾಗಿದ್ದಾನೆ. ಹಲ್ಲೆಲೂಯಾ. ಆತನ ಹೊರತು ಈ ಪ್ರಪಂಚದಲ್ಲಿ ಬೇರೆ ದೇವರುಗಳೇ ಇಲ್ಲ. ನಿಜ ಹೇಳ್ತೀನಿ, ಯಾಕೆಂದ್ರೆ ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ, ಆತನೊಬ್ಬನೇ. ಆಮೆನ್. ನಾವು ಕೈಗಳಿಂದ ಮಾಡಿಕೊಂಡಿರುವಂಥದ್ದು ದೇವರಲ್ಲ. ಹಲ್ಲೆಲೂಯಾ. ನಮ್ಮನ್ನು ಮಾಡಿದ ಆತನು ನಿಜವಾದ ದೇವರು. ಹಲ್ಲೆಲೂಯಾ. ಆದಾಮ ಅವಳನ್ನು ದೇವರು ಮಣ್ಣನ್ನು ತೆಗೆದುಕೊಂಡು ಏನು ಮಾಡ್ದ ಹೇಳ್ರಿ? ಏನು ಮಾಡ್ದ? ಮಾನವನ್ನ ಮಾಡಿದನು. ಹಲ್ಲೆಲೂಯಾ. ಆದಾಮನ ಏನು ಮಾಡ್ದ? ಮಣ್ಣು ತೆಗೆದುಕೊಂಡು ಆ ಮಣ್ಣೊಳಗೆ ಜೀವ ಶ್ವಾಸವನ್ನು ಊದಿದನು. ಜೀವ ಶ್ವಾಸವನ್ನು ಊದುವುದು ಮಾತ್ರವಲ್ಲದೆ ಅದೇ ಆದಾಮನ ಪಕ್ಕ ಎಲುಬು ತೆಗೆದುಕೊಂಡು ಅವಳನ್ನು ಉಂಟು ಮಾಡಿದನು. ಹಲ್ಲೆಲೂಯಾ. ಈಗ ತಿಳ್ಕೊಳ್ರಿ, ನಮ್ಮನ್ನು ಮಾಡಿದ ಆತನು ಆದಿಯಿಂದಲೂ ಇದ್ದಾನೆ, ಅಂತ್ಯದವರೆಗೂ ಇರುವ ಆತನಾಗಿದ್ದಾನೆ. ಆತನೊಬ್ಬನೇ ಈ ಪ್ರಕೃತಿಗೆ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ಆತನ ಮೇಲೆ ನಂಬಿಕೆ ಇಡಬೇಕಂದ್ರೆ, ಆ ನಂಬಿಕೆ ಯಾಕೆ ಆತನು ಮೆಚ್ಚುತ್ತಾನಂದ್ರೆ, ಗಮನಿಸ್ರಿ, ಆತನು ಇರುವ ಆತನು. ಹಲ್ಲೆಲೂಯಾ. ಇವತ್ತಿದ್ದು ನಾಳೆ ಅಳಿದು ಹೋಗುವವನಲ್ಲ. ಹಲ್ಲೆಲೂಯಾ. ಇವತ್ತಿದ್ದು ನಾಳೆ ಆಯಿತು ನನ್ನ ಡೆತ್ ಸರ್ಟಿಫಿಕೇಟ್ ತಗೊಳ್ರಿ ಅಂತ ತೋರಿಸುವವನಲ್ಲ ದೇವರು. ಹಲ್ಲೆಲೂಯಾ. ಆತನೇ ಆದಿಯು, ಆತನೇ ಅಂತವು. ಆತನ ಹೊರತು ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಬೇರೆ ದೇವರುಗಳೇ ಇಲ್ಲ. ಯಾಕಂದ್ರೆ ಮಾನವನ ಉಂಟು ಮಾಡಿದ ಆತನು ಆತನೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಮನುಷ್ಯನ ಮಣ್ಣಿಂದಲೇ ಉಂಟು ಮಾಡಿದ. ಅದಕ್ಕೋಸ್ಕರ ಮನುಷ್ಯನ ಸತ್ತ ಮೇಲೆ ತಿರುಗಿ ಮಣ್ಣಿಗೆ ಸೇರಲೇಬೇಕು. ಅದಕ್ಕೋಸ್ಕರ ಭಕ್ತನಾಡ್ತಾನೆ, ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗೋದು ನಿನ್ನ ಜನ್ಮ, ಮಾನವನಾಗಿ ಏನೇನ್ ಮಾಡಿದೆ ಹೇಳೋ ತಮ್ಮ. ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗೋದು ನಿನ್ನ ಜನ್ಮ, ಮಾನವನಾಗಿ ಏನೇನ್ ಮಾಡಿದೆ ಹೇಳೋ ತಮ್ಮ. ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗೋದು ನಿನ್ನ ಜನ್ಮ, ಮಾನವನಾಗಿ ಏನೇ ಮಾಡಿದೆ ಹೇಳೋ ತಮ್ಮ. ಹಲ್ಲೆಲೂಯಾ. ನೋಡ್ರಿ, ಮನುಷ್ಯನು ಮಣ್ಣಿಂದಲೇ ಬಂದೇನೆ. ಯಾಕೆ ಮಣ್ಣಿಂದಲೇ ಬಂದೇನೆ? ಆತನು ಆದಿಯಾಗಿದ್ದು ಮನುಷ್ಯನ ಉಂಟು ಮಾಡಿದ್ದಾನೆ. ಹಲ್ಲೆಲೂಯಾ. ಆತನೇನು ಮಾಡಿದ್ದಾನೆ ಹೇಳ್ರಿ? ಮನುಷ್ಯನ ಉಂಟು ಮಾಡಿ ಮನುಷ್ಯನ ಪ್ರತಿದಿನ ಮುನ್ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾದ್ರೆ ವಿಷಯ ಏನಂದರೆ, ದೇವರು ಮನುಷ್ಯನ ತನ್ನ ಹೋಲಿಕೆ ಸರಿಯಾಗಿ ಉಂಟು ಮಾಡಿದ್ದಾನೆ. ಅದಕ್ಕೋಸ್ಕರ ಅವರಲ್ಲಿ ದೇವರು ನಂಬಿಕೆ ನೋಡ್ತಾನೆ. ಯಾವ ನಂಬಿಕೆ ಅಂದರೆ, ದೇವರ ಮೇಲೆ ಭರವಸೆ ಇಡುವಂಥದ್ದನ್ನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಈ ವಾಕ್ಯ ಕೇಳುವ ನಾವೆಲ್ಲರೂ ತಿಳ್ಕೊಳ್ಬೇಕು, ಯಾವ ರೀತಿ ದೇವರು ನಂಬಬೇಕಂದ್ರೆ, ಆತನ ಬಳಿಗೆ ಬರುವಾಗ ಆತನು ಇದ್ದಾನೆ. ಆಮೆನ್. ಇವತ್ತು ಚರ್ಚಿಗೆ ಬಂದಾಗ ಹೆಂಗೆ ಬಂದ್ರಿ ನೀವು? ಬಡ 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 ಬರ್ರಿ ಬರ್ರಿ ಬರ್ರಿ, ನಮ್ಮ ಭಾಷೆ ಬೇಗ 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 ಪ್ರಾರ್ಥನೆ ಸ್ಟಾರ್ಟ್ ಮಾಡಿಬಿಡೋಣ, ಹಂಗೆ ಬಂದಿರಾ? ದೇವರ ಬಳಿಗೆ ಯಾಕೆ ಬರ್ಬೇಕು ಹೇಳ್ರಿ ನಾವು? ಆತನು ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ಆತನು ಇದ್ದಾನೆ. ಈಗ ಗಮನಿಸ್ರಿ, ಆತನು ಆದಿಯೂ ಆಗಿದ್ದಾನೆ, ಆತನು ಅಂತವೂ ಆಗಿದ್ದಾನೆ. ಆತನು ಏನಂತೆ? ಈ ಲೋಕದಲ್ಲಿ ಏಕೈಕ ದೇವರು. ಹಲ್ಲೆಲೂಯಾ. ಅಲ್ಲಿ ಹೇಳ್ತಾರೆ, ನಾನು ಹೊರತು ಯಾವ ದೇವರು ಇಲ್ಲ. ಮತ್ತು ಅದು ಮಾತ್ರವಲ್ಲದೆ ಇಬ್ರಿಯ 13:8 ಕೂಡ ಹೇಳ್ತೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವವನು. ಹಲ್ಲೆಲೂಯಾ. ಯಾಕೆ ನಾವು ನಂಬಿಕೆ ಇಡಬೇಕಂದ್ರೆ, ದೇವರು ಇರುವವನು. ಹಲ್ಲೆಲೂಯಾ. ಆ ನಂಬಿಕೆಯನ್ನು ನೋಡುವವನು. ಆಮೆನ್. ಹಲ್ಲೆಲೂಯಾ. ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೆ, ಇವತ್ತು ಈ ವಾಕ್ಯ ಕೇಳುವ ನಾವೆಲ್ಲರೂ ಕೂಡ ನಂಬಿಕೆ ನಮ್ಮಲ್ಲಿ ಇರಬೇಕು. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋದು ಅಸಾಧ್ಯ, ದೇವರ ಕಾರ್ಯವನ್ನು ನೋಡೋದು ಅಸಾಧ್ಯ. ಇಲ್ಲಿ ಕೂತಿರುವ ನಾವೆಲ್ಲರೂ ಕೂಡ ನಮ್ಮಲ್ಲಿ ಏನಿರ್ಬೇಕು ಹೇಳ್ರಿ? ನಂಬಿಕೆ ಇರಬೇಕು. ಏನಿರಬೇಕು? ಎಷ್ಟು ಜನರ ಹತ್ರ ನಂಬಿಕೆ ಐತೆ? ನಂಬಿಕೆ. ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೆ, ನಮ್ಮಲ್ಲಿ ಏನಿರ್ಬೇಕು ಹೇಳ್ರಿ? ನಂಬಿಕೆ ಇರಬೇಕು. ಎಂಥ ನಂಬಿಕೆ? ದೇವರ ಬಳಿಗೆ ಬರ್ತಾ ಇದ್ದೀವಿ, ದೇವರಿದ್ದಾನೆ, ಆತನ ಹುಡುಕುವವರಿಗೆ ಏನು ಕೊಡ್ತಾನೆ? ಪ್ರತಿಫಲ ಕೊಡ್ತಾನೆ ಅಂತೇಳಿ ನಮ್ಮಲ್ಲಿ ನಂಬಿಕೆ ಇರಬೇಕು. ಹಲ್ಲೆಲೂಯಾ. ಯಾಕೆ ನಂಬಿಕೆ ಇರಬೇಕಂದ್ರೆ, ಆತನು ಆದಿಯೂ ಅಂತವೂ, ಆತನ ಹೊರತು ಈ ಲೋಕದಲ್ಲಿ ಬೇರೆ ದೇವರಿಗಿಲ್ಲ. ಆತನು ನಿನ್ನೆ ಇದ್ದಾಗೆ ಇವತ್ತು ಇದ್ದಾನೆ, ಹಾಗೆ ನಿರಂತರವೂ ಕೂಡ ಇರುವವನಾಗಿದ್ದಾನೆ ಅಂತೇಳಿ ನಾವೇನು ಮಾಡಬೇಕು? ನಂಬಬೇಕು. ಹಲ್ಲೆಲೂಯಾ. ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೆ, ದೇವರ ಬಳಿಗೆ ಬರುವ ವ್ಯಕ್ತಿ ನಂಬಿಕೆಯಿಂದ ಮಾತ್ರ ಬರಬೇಕು, ನಂಬಿಕೆ ಹೀನತೆಯಿಂದ ಬರಬಾರ್ದು. ಹಲ್ಲೆಲೂಯಾ. ಸುಮ್ಮನೆ ಭಾನುವಾರ ಬರ್ತೀವಿ ಅಂದರೆ ಬರ್ತೀವಿ, ಹೋಗ್ತೀವಿ ಅಂದರೆ ಹೋಗ್ತೀವಿ, ಆ ರೀತಿ ಇರಬಾರ್ದು ನಾವು.
ಬರ್ತಿದೀವಿ ಅಂದರೆ ನಂಬಿಕೆಯಿಂದ ಬರಬೇಕು. ಹಲ್ಲೆಲೂಯ. ಪ್ರತಿ ವಾರ ದೇವರ ಅದ್ಭುತಗಳು ನೋಡಬೇಕು. ಒಂದು ಮಾತು ಹೇಳ್ತೀನಿ, ಬೈಬಲಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ. ಆಕೆ ಹೆಸರು ಬರೆದಿಲ್ಲ, ಬಟ್ ಆದರೆ ಆಕೆಯ ಪರಿಸ್ಥಿತಿ ಬರೆದಿದೆ. ರಕ್ತ ಕುಸುಮ ರೋಗಿ. ಯಾರಾಕೆ? ಆಕೆ ದೇವರ ಬಳಿಗೆ ಬಂದು ಹೆಂಗೆ ಬಂದ್ಲು? ನಂಬಿಕೆ ಇಟ್ಕೊಂಡು ಬಂದ್ಲ, ನಂಬಿಕೆ ಇಲ್ದಂಗೆ ಬಂದ್ಲ? ಆಕೆ ನಂಬಿಕೆ ಇಟ್ಕೊಂಡು ಬಂದ್ಲು. ಯಾವ ರೀತಿ ಬಂದಂದರೆ 12 ವರ್ಷಗಳ ಕಾಲ ರಕ್ತ ಹರಿತಾನೇ ಇದೆ. ನೋಡ್ರಿ, ಆಕೆ ಒಂದು ದಿನ ಕೂಡ ಆರೋಗ್ಯಕರವಾಗಿ ಇಲ್ಲ. ಆ 12 ವರ್ಷ ಕಾಲಾವಧಿಯಲ್ಲಿ ಕೈಯಲ್ಲಿದ್ದ ಹಣ ಎಲ್ಲ ಖಾಲಿಯಾಗಿದೆ, ರೋಗ ಹೆಚ್ಚುತ್ತಾ ಬಂದಿದೆ. ಯಾವಾಗಾದ್ರೆ ದೇವರ ವಾಕ್ಯವನ್ನು ಕೇಳಿದಳೋ ಆಕೆ ನಂಬಿಕೆ ಇಟ್ಲು. ಏನು ಮಾಡಿದೆ ಹೇಳ್ರಕ್ಕೆ? ನಂಬಿಕೆ ಇಟ್ಟು ಏನು ಮಾಡಲು? ದೇವರ ಬಳಿಗೆ ಬಂದಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕೆ ಏನು ಮಾಡಲು? ದೇವರ ಬಳಿಗೆ ಬಂದು ಆಕೆ ನಂಬಿಕೆಯ ಮೂಲಕ ಏನು ಮಾಡಿದೆ ಹೇಳ್ರಿ? ಸ್ವಸ್ಥತೆ ಹೊಂದಿದ್ಲು. ಹಲ್ಲೆಲೂಯಾ. 12 ವರ್ಷಗಳ ಕಾಲ ಕಾಡಿದ ಆ ರೋಗವು ಯಾವಾಗಾದರೆ ಈ ಸ್ತ್ರೀ ನಂಬಿಕೆಯಿಂದ ಬಂದು ಆ ಕ್ಷಣದಲ್ಲೇ ಆ ರೋಗವು ಅವತ್ತೇ ಎಂಡಾಯಿತು. ಆಮೇನ್, ಹಲ್ಲೆಲೂಯಾ. ಇವತ್ತು ಎಷ್ಟೋ ದಿನಗಳಿಂದ ದೇವರ ಬಳಿಗೆ, ದೇವರ ಆಲಯಕ್ಕೆ ಬರ್ತಾ ಇದ್ರಿ, ಆದರೆ ನಿಮ್ಮ ಸಮಸ್ಯೆಗಳು ಎಂಡಾಗಿದ್ದಾವ, ಜಾಸ್ತಿ ಆಗ್ತಾ ಇದ್ದಾವ? ಆಲೋಚನೆ ಮಾಡ್ರಿ. ಹಲ್ಲೆಲೂಯಾ. ಭಾಳ ಜನರ ಜೀವಿತದಲ್ಲಿ ಗಮನಿಸೋದಾದರೆ ಪ್ರಾರ್ಥನೆಗೆ ಬರ್ತಾ ಇದ್ದಾರೆ, ವಾಕ್ಯವನ್ನು ಕೇಳ್ತಾ ಇದ್ದಾರೆ, ದೇವರ ಸೇವಕರಿಗೆ ಕೂಡ ಪ್ರಾರ್ಥನೆ ಮನವಿಗಳು ಹೇಳ್ತಾ ಇದ್ದಾರೆ, ಆದರೂ ಅವರ ಜೀವಿತದಲ್ಲಿ ಅದ್ಭುತಗಳು ನಡೀತಾ ಇಲ್ಲ. ಕಾರಣ ಏನಂದರೆ ನಂಬಿಕೆ ಇಲ್ಲದ ಕಾರಣ ಅದ್ಭುತಗಳು ನಡೀತಾ ಇಲ್ಲ. ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವ ನಾವು ನಮ್ಮ ಜೀವಿತದಲ್ಲಿ ಇನ್ನೂ ಅದ್ಭುತಗಳು ನಡೀತಾ ಇಲ್ಲ ಅಂದರೆ ನಾವು ನಂಬಿಕೆ ಇಲ್ಲದವರಾಗಿದ್ದೇವೆ ಅಂತೇಳಿ ತಿಳ್ಕೊಳ್ಬೇಕು. ಆಮೇನ್. ರಕ್ತ ಕುಸುಮ ರೋಗಿ ಒಂದೇ ಸಾರಿ ದೇವರ ಕುರಿತು ತಿಳ್ಕೊಂಡಿದ್ದಾಳೆ. ಆಕೆ ದೇವರ ಬಳಿಗೆ ಬಂದಾಗ ಸ್ವಸ್ಥವಂತಂತೇಳಿ ನಂಬಿಕೆ ಇಟ್ಟುಕೊಂಡ್ಲು. ಆ ನಂಬಿಕೆ ಮೂಲಕ ದೇವರ ಅದ್ಭುತವನ್ನು ನೋಡಿದ್ಲು. ಹಲ್ಲೆಲೂಯಾ. ಏನು ಮಾಡ್ದೇಳ್ರಿ? ದೇವರ ಅದ್ಭುತ ನೋಡಿದ್ಲು. ಇವತ್ತು ನೀವು ದೇವರ ಅದ್ಭುತ ನೋಡಿದ್ರ? ವಾರ ವಾರ ಕೆಲವೊಬ್ಬರು ಚರ್ಚಿಗೆ ಬರ್ತಾ ಇರ್ತಾರೆ, ಅವ್ರ ಮುಖದಲ್ಲಿ ಯಾವಾಗಲೂ ನೋವೇ. ದೇವರು ನಮ್ಮ ಮುಖದಲ್ಲಿ ಕಣ್ಣೀರು ತರ್ಸೋಕ್ಕೆ ಇಷ್ಟಪಡಲ್ಲ. ನಿಜ ಹೇಳ್ತೊಂದು ಮಾತು. ಅನ್ನಳಿದ್ದಾಳೆ. ಅನ್ನಳು ಬೈಬಲಲ್ಲಿ ಗಮನಿಸ್ರಿ, ಮಕ್ಕಳಿಲ್ಲದೆ ಬಂಜೆಯಾಗಿದ್ಲು. ಆಕೆನ ಬಹಳ ಕೆಣಕ್ತಾ ಇದ್ಲು. ಯಾರು? ಪೆನಿನಳು. ಕೆಣಕ್ತಾ ಇದ್ರೆ ಈಕೆ ಮುಖದಲ್ಲಿ ನೋವೇ ಇತ್ತು. ದೇವರ ಸನ್ನಿಧಿಗೆ ಬಂದು ಒಂದು ಸಾರಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಹೋದ್ಲು. ಏನು ಮಾಡಿದೆ ಹೇಳ್ರಕ್ಕೆ? ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಹೋದ್ಲು. ಪ್ರಾರ್ಥನೆ ಮಾಡಿ ಹೋದಾಗ ಅವತ್ತು ಕಣ್ಣೀರು ಮುಕ್ತಾಯ ಆಗಿದ್ದು ಮತ್ತೆ ಪ್ರಾರಂಭವಾಗಿಲ್ಲ. ಹಲ್ಲೆಲೂಯಾ. ತೆಗಿತರ ವಾಕ್ಯನ ಒಂದು ಸಾರಿ ತೆಗಿರೋ ವಾಕ್ಯ ಓದೋಣ. 1 ಸಮುವೇಲ 1ನೇ ಅಧ್ಯಾಯ 10ನೇ ವಚನ ಓದ್ರಿ. ನೋಡ್ರಿ, ಅನ್ನಳು ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಅರಿಕೆ ಮಾಡಿದಳು. ಆದರೆ ಇಲ್ಲಿ ಅರಿಕೆ ಮಾಡೋದು, ಪ್ರಾರ್ಥನೆ ಮಾಡೋದು ನೋಡ್ತಿದ್ದೆ. ಬಟ್ ಆದರೆ ಆಕೆ ಮಾಡಿದ ಪ್ರಾರ್ಥನೆ ಗಮನಿಸೋದಾದರೆ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನೇನು ಮಾಡು? ಪರಾಮರಿಸು. ಹಲ್ಲೆಲೂಯಾ. ನೋಡ್ರಿ, ಆಕೆ ಬಹಳ ದುಃಖದಿಂದ ಇರುವಾಗ ಆಕೆ ನಂಬಿಕೆಯಿಂದ ದುಃಖಪಟ್ಟು ಪ್ರಾರ್ಥನೆ ಮಾಡಿ ಹೋದ ಮೇಲೆ ಈಗ 18ನೇ ವಚನ ಓದಪ್ಪ. ನಿನ್ನ ದಾಸಿಯ ಮೇಲೆ ಕಟಾಕ್ಷವಿಲ್ಲದೆ ಹೇಳಿ ಹೊರಟು ಹೋಗಿ ಊಟ ಮಾಡೋದು. ಆಮೇಲೆ ಆಕೆಯ ಮೊರೆಯಲ್ಲಿ, ಅಂದರೆ ಆಕೆಯ ಮುಖದಲ್ಲಿ, ಹಲ್ಲೆಲೂಯಾ, ನಂಬಿಕೆಯಿಂದ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ಆಕೆ ಮನೆಗೆ ಹೋಗಿ ಊಟ ಮಾಡಿದ ತಕ್ಷಣವೇ ನೋಡುವುದಾದರೆ ಆಕೆಯ ಮುಖದಲ್ಲಿ ದುಃಖವೇನಾಗಲಿಲ್ಲ, ಕಾಣಲೇ ಇಲ್ಲ. ಅಲ್ಲಿಂದ ಅನ್ನಳು ಕಣ್ಣೀರು ಹಾಕಿದಳು ಅಂತೇಳಿ ಬೈಬಲಲ್ಲಿ ಬರೆದಿಲ್ಲ ರೀ. ಹಲ್ಲೆಲೂಯಾ. ಅದೇ 2ನೇ ಅಧ್ಯಾಯ ನೋಡುವುದಾದರೆ ಓದೋಣಪ್ಪ. ಈಗ 2ನೇ ಅಧ್ಯಾಯ ಓದು. 2ನೇ ಅಧ್ಯಾಯ 1ನೇ ವಚನ. ಅನ್ನಳ ವಿಜ್ಞಾಪನೆ. ಆಕೆ ಮಾತುಲು ಪ್ರಾರಂಭದಲ್ಲಿ ಆ ಶಿಲೋವಿನ ದೇವಾಲಯಕ್ಕೆ ಹೋಗಿ ಅವಾಗಿಲ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಲು, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ದೇವರು ಆಕೆ ಕಣ್ಣೀರನ್ನು ಒರೆಸಿದ ಮೇಲೆ ಮತ್ತೆ ಆಕೆ ಕಣ್ಣೀರು ಹಾಕಿದಳು ಅಂತೇಳಿ ಬೈಬಲಲ್ಲಿಲ್ಲ. ಆಕೆ ಬಗ್ಗೆ ಬೈಬಲ್ ಹೇಳ್ತದೆ, ಆಕೆ ತನ್ನ ಕುರಿತು ತಾನೇ ಹೇಳಿಕೊಳ್ತಾ ಇದ್ದಾಳೆ, ಅನ್ನಳ ವಿಜ್ಞಾಪನೆ, ನನ್ನ ಹೃದಯವು ಯೆಹೋವನಲ್ಲಿ ಏನಾಗ್ತದೆ? ಉಲ್ಲಾಸಿಸುತ್ತದೆ. ನೋಡ್ರಿ, ಒಬ್ಬ ವ್ಯಕ್ತಿನ ಅವಮಾನ ಪಡಿಸಿದಾಗ ಫಸ್ಟ್ ಎಲ್ಲಿ ನೋವಾಗುತ್ತೆ ಹೇಳ್ರಿ? ಎಲ್ಲಿ ನೋವಾಗುತ್ತೆ? ಚರ್ಮಕ್ಕೆ ನೋವಾಗುತ್ತಾ? ಮಜಲ್ಸಿ ನೋವಾಗುತ್ತಾ? ಹೃದಯಕ್ಕೆ ನೋವಾಗುತ್ತೆ. ಹಲ್ಲೆಲೂಯಾ. ಒಬ್ಬ ಬೈಬಲ್ ಪಂಡಿತನ ಹೇಳ್ತಾನೆ, ಒಬ್ಬ ವ್ಯಕ್ತಿ ಯಾವಾಗಾದ್ರೆ ಕಣ್ಣೀರು ಹಾಕ್ತಾನಂದ್ರೆ ಆ ವ್ಯಕ್ತಿಯ ಹೃದಯದಲ್ಲಿ ಎದ್ದಂಥ ಎಲ್ಲ ನೋವುಗಳಿಗೆ ಕಣ್ಣೀರು ಬರುತ್ತಂತೆ. ಹಲ್ಲೆಲೂಯಾ.
ಒಬ್ಬ ವ್ಯಕ್ತಿ ಹೃದಯದಲ್ಲಿ ಸಂತೋಷವಾಗಿದ್ದರೆ ಕಣ್ಣೀರು ಬರೋದಿಲ್ಲಂತೆ. ಈಗ ತಿಳ್ಕೊಳ್ರಿ, ಅನ್ನಳ ಹೃದಯದಲ್ಲಿ ಅದೆಷ್ಟೋ ನೋವಿದೆ, ಆದರೆ ನಂಬಿಕೆಯಿಂದ, ಯಾವುದರಿಂದ? ಅನ್ನಳು ನಂಬಿಕೆಯಿಂದ ದೇವರಾಲಯಕ್ಕೆ ಹೋದ್ಲು. ನಂಬಿಕೆಯಿಂದ ದೇವರಾಲಯಕ್ಕೆ ಹೋಗಿ ಆಕೆ ದೇವರನ್ನು ಮೆಚ್ಚಿಸುವ ಪ್ರಾರ್ಥನೆ ಮಾಡಿದ್ಲು. ಹಲ್ಲೆಲೂಯಾ. ಆಗೇನಾಯಿತು? ಆಕೆಯ ಮುಖದಲ್ಲಿ ದೇವರು ಕಣ್ಣೀರನ್ನು ಒರೆಸಿದನು, ತಿರುಗಿ ಬರಲಿಲ್ಲ. ಹಲ್ಲೆಲೂಯಾ. ಬರದೇ ಇರುವ ಕಾರಣ ಅನ್ನಳು ಹೇಳ್ತಾಳೆ, ನನ್ನ ಹೃದಯವು ಇಷ್ಟು ದಿನಗಳ ಕಾಲ ಪೆನಿನಳನ್ನು ಅವಮಾನಪಡಿಸ್ತಾ ಇದ್ದಳು. ಬಂಜೆ, ನಿನಗೆ ಮಕ್ಕಳಿಲ್ಲ, ನೀನು ಗೊಡ್ರಾಲು, ನೀನು ಹಂಗೆ ಹಿಂಗೆ ಅಂತೇಳಿ ಭಾಳ ಅವಮಾನಪಡಿಸಿದ್ದಾರೆ ಅನ್ನಳ. ಆದರೆ ದೇವರ ಸನ್ನಿಧಿಯಲ್ಲಿ ಹೋಗಿ ಕಣ್ಣೀರು ಹಾಕಿರುವಾಗ, ನಂಬಿಕೆಯಿಂದ ಕಣ್ಣೀರು ಹಾಕಿ ಪ್ರಾರ್ಥಿಸಿರುವಾಗ ದೇವರು ಅವತ್ತೇ ಆ ಕಣ್ಣೀರು ಒರೆಸಿದ್ದಾನೆ. ಅವತ್ತಿಂದ ಇನ್ನು ಯಾವತ್ತೂ ಕಣ್ಣೀರು ಹಾಕಿಲ್ಲ. ಅನ್ನಳೆ ಸ್ವತಃವಾಗಿ ಹೇಳ್ತಾಳೆ, ನನ್ನ ಹೃದಯವು, ಯಾವ ಹೃದಯ? ನನ್ನ ಎಲ್ಕಾನನ ಹೃದಯವಂತ ಹೇಳಿಲ್ಲ. ಆಕೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಲು ದೇವರು ಆಕೆಯ ಮುಖದಲ್ಲಿರುವಂಥ ಕಣ್ಣೀರನ್ನು ಒರೆಸಿದನು. ಆಮೇನ್. ಇವತ್ತು ನಿಮ್ಮ ಮುಖಗಳಲ್ಲಿ ಕಣ್ಣೀರು ಇನ್ನೂ ಇದ್ದರೆ ತಿಳ್ಕೊಡ್ರಿ, ನಂಬಿಕೆ ಇಲ್ಲ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ಆಮೇನ್. ಹಲ್ಲೆಲೂಯಾ. ಹೆಂಗೆ ನಂಬಿಕೆ? ನಾನು ಕಳೆದ ಸಂಡೆ ತೋರಿಸಿದೆ. ನಮ್ಮ ಮುಂದೆ ದೇವರು ಎಲ್ಲ ಇಟ್ಟಿದ್ದಾನೆ, ಬಟ್ ಅದು ನಮಗೆ ಕಾಣ್ತಾ ಇಲ್ಲ. ಕೊಟ್ಟೇ ಕೊಡ್ತಾನೆ ಅಂತೇಳಿ ನಂಬಿಕೆ ಇಡಬೇಕು. ಆಮೇನ್. ಅನ್ನಳು ಗಮನಿಸ್ರಿ, ಆಕೆ ಗರ್ಭ ಮುಚ್ಚಲ್ಪಟ್ಟಿದೆ, ಬಂಜೆ. ಹಲ್ಲೆಲೂಯಾ. ನೋಡ್ರಿ, ಬಂಜೆ ಹೆಂಗೆ ನಂಬಿರ್ಬೋದು? ದೇವರು ಕೊಟ್ಟೇ ಕೊಡ್ತಾನೆ ಅಂತೇಳಿ. ಅದು ಹೆಂಗೆ? ಗಂಡು ಮಗನೇ ಬೇಕು. ಯಾವ ಮಗು ಬೇಕು? ಪರ್ಟಿಕ್ಯುಲರ್ ಆಗಿ ದೇವರು ಎಲ್ಲ ಸಿದ್ಧ ಮಾಡಿದ್ದಾನೆ. ನಾವು ಕೇಳುವಾಗ ಹೆಂಗೆ ಕೇಳಬೇಕು? ಪರ್ಟಿಕ್ಯುಲರ್ ಆಗಿ ದೇವರನ್ನ ಕೇಳಬೇಕು. ಆಮೇನ್. ಹಲ್ಲೆಲೂಯಾ. ಅನ್ನಳು ನಂಬಿಕೆಯಿಂದ ಕೇಳಿದಾಗ ದೇವರು ಗಂಡು ಮಗುವನ್ನು ಕೊಟ್ಟ. ಆಗ ಆಕೆ ಹೇಳ್ತಾಳೆ, ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತೆ, ನನ್ನ ಕೊಂಬು. ಯಾವ ಕೊಂಬು? ಕೊಂಬು ಅಂದ್ರೆ ಅರ್ಥ ಏನು ಹೇಳ್ರಿ? ತಲೆ. ನನ್ನ ತಲೆ ಯೆಹೋವನಿಂದಲೇ ಎತ್ತಲ್ಪಡಿ. ಯಾಕೆ? ಒಂದು ನಂಬಿಕೆ ತಲೆಯನ್ನು ಎತ್ತುವಂತೆ ಮಾಡುತ್ತದೆ. ಆಮೇನ್. ಹಲ್ಲೆಲೂಯಾ. ನಿನ್ನ ನಂಬಿಕೆ ಇಟ್ಕೊಂಡ್ರೆ ನಿನ್ನ ಜೀವಿತದಲ್ಲಿ ಇದುವರೆಗೂ ತಲೆ ತಗ್ಗಿಸಿದ ಸ್ಥಳಗಳಲ್ಲಿ ದೇವರು ತಲೆ ಎತ್ತುವಂತೆ ಮಾಡುತ್ತಾನೆ. ಆಮೇನ್. ಹಲ್ಲೆಲೂಯಾ. ನಿನ್ನ ನಂಬಿಕೆಯಿಂದ ದೇವರ ಬಳಿಗೆ ಬಂದು ಪ್ರಾರ್ಥಿಸುವಾಗ ನಿನ್ನ ತಲೆ ಯಾವತ್ತಿಗೂ ಹಿಂಗಿರ್ಬೋದೇನೋ, ಆದರೆ ನಿನ್ನ ತಲೆಯನ್ನು ದೇವರಿಗೆ ಎತ್ತುತ್ತಾನೆ. ಯಾಕಂದರೆ ನಿನ್ನ ತಲೆ ತಗ್ಗಿಸುವುದು ದೇವರಿಗೆ ಇಷ್ಟ ಇಲ್ಲ. ಹಲ್ಲೆಲೂಯಾ. ನಿಜ ಹೇಳ್ತೀನಿ, ತಲೆ ತಗ್ಗಿಸುವುದು ದೇವರಿಗೆ ಇಷ್ಟ ಇಲ್ಲ. ಬೈಬಲಲ್ಲೇ ಒಬ್ಬನು ಭಾಳ ಬಲಿಷ್ಠ ಅಂತ ತಲೆ ತಗ್ಗಿಸ್ತಾನೆ. ಯಾರು ಹೇಳ್ರಿ? ಗೋಲಿಯಾತ. ಯಾರನ್ನು ನೋಡಿ? ದಾವೀದ ನೋಡಿ. ಏರಾ ಸೊಟ ಭೀಮ್ ఇక్కడికి వస్తావేమ్రా? ఏమ్రా నన్ను చంపడానికి వచ్చావా? హల్లెలూయా. ఏ చోటు ಇಷ್ಟದಿ ನನಗೋಸ್ಕರ ಯಾಕೆ ಬಂದು ನನ್ನ ಸಾಯಿಸ್ತೀಯಾ? ಗೋಲಿಯಾತ, ನಮ್ಮ ದೇವರು ನಮ್ಮ ನೆವತ್ತಿಗೆ ಹಿಂಗೆ ನೋಡಂತಂದನ. ಹಿಂಗಲ್ಲ. ಅನ್ನೋಳು ಹೇಳ್ತಾಳೆ, ನನ್ನ ಕೊಂಬು ಏನಂತೆ? ಯೆಹೋವನಿಂದ ಎತ್ತಲ್ಪಟ್ಟಿದೆ. ಎಲ್ಕನಿಂದಲ್ಲ, ಪೆನಿನಳಿಂದಲ್ಲ, ಆ ಊರಿನ ಜನರಿಂದಲ್ಲ, ಯಾಜಕರಿಂದಲ್ಲ. ಯಾರಿಂದ? ಯೆಹೋವನಿಂದ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ನಂಬಿಕೆ ಇಟ್ಟಾಗ ಅವನು ಯಾವುದೇ ಸ್ಥಿತಿಯಲ್ಲಿರಲಿ, ತಲೆ ತಗ್ಗಿಸಿದ ಸ್ಥಿತಿಯಲ್ಲಿದ್ದರೂ ಕೂಡ ದೇವರು ತಲೆ ಎತ್ತುವಂತೆ ಮಾಡುತ್ತಾನೆ. ಆಮೇನ್. ಮತ್ತೆ ಅದು ಮಾತ್ರ ಇದೆ, ಮುಂದೆ ಹೇಳ್ಕೊಂಡ್ರಿ, ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಆಮೇನ್. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು ಎಂಬುದಾಗಿ ಹೇಳ್ತಾಳೆ. ನೋಡ್ರಿ, ಕೆಲವೊಬ್ರು ಹೇಳ್ತಿರ್ತಾರೆ, ಶತ್ರುಗಳು ಹೊಟ್ಟೆ ಕಿಚ್ಚು ಮಾಡೋರು, ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಮಾಡೋರು. ಏನಿಲ್ಲ, ನೀ ಇಷ್ಟು ದಿನ ದೇವ್ರು ನಂಬಿ ಇಷ್ಟು ದಿನ ಪ್ರಾರ್ಥನೆ ಮಾಡಿದ್ವಿ, ಏನಿಲ್ಲ 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 ಎಲ್ಲ ಐತೆ. ನಿಜವಾಗ್ಲೂ ಹೇಳ್ತೀನಿ, ದೇವರು ಕ್ರೈಸ್ತವರಿಗೆ ಭಾಳ ಇಟ್ಟಿದ್ದಾನೆ. ಹೊಂದಿಕೊಳ್ಳೋಕೆ ನಮಗೆ ಶಕ್ತಿ ಇಲ್ಲ. ಹಲ್ಲೆಲೂಯಾ. ನಮಗೆ ಊಟ ಮಾಡೋಕ್ಕೆ ಶಕ್ತಿ ಐತೆ, ಅಲ್ಲ, ಕೆಲಸ ಮಾಡೋಕ್ಕೆ ಶಕ್ತಿ ಐತೆ. ದೇವ್ರ ಆಶೀರ್ವಾದ ಹೊಂದಕ್ಕೆ ಶಕ್ತಿ ಇಲ್ಲ ನಮಗೆ. ಭಾಳ ಜನರು ಅದೇ ಇರೋದು. ನಾನು ಗಮನಿಸ್ತಾ ಇರ್ತೀನಿ, ದೇವರ ಪ್ರಭಾವ, ದೇವರ ಆಶೀರ್ವಾದ ಹೊಂದೋದಕ್ಕೆ ನಮಗೇನಿರ್ಬೇಕು ಹೇಳ್ರಿ? ಶಕ್ತಿ ಬೇಕು. ಶತ್ರುಗಳ ಮುಂದೆ ನಮ್ಮ ಬಾಯಿ ತೆರಬೇಕಂದ್ರೆ ನಾವು ದೇವರ ಆಶೀರ್ವಾದ ಹೊಂದಬೇಕು. ಹೌದಾ ಇಲ್ಲ? ಅನ್ನಳು ದೇವರಿಂದ ಮಗುವನ್ನು ಪಡ್ಕೊಂಡ್ಲು, ಶತ್ರುಗಳ ಮುಂದೆ ತನ್ನ ಬಾಯಿ ತೆರೆದು. ಹಲ್ಲೆಲೂಯಾ. ನಾನು ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ನನಗೆ ಕೊಟ್ಟ ಸಮುವೇಲನ. ಆಮೇನ್. ಹಲ್ಲೆಲೂಯಾ. ಸಮುವೇಲನ ಸಾಮಾನ್ಯ ವ್ಯಕ್ತಿನ? ಯಾಜಕ, ದರ್ಶನಗಳನ್ನು ಕಾಣುವವನು, ಪ್ರವಾದಿ, ಅರಸಗಳನ್ನು ನೇಮಿಸುವುದಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿ. ಹಲ್ಲೆಲೂಯಾ. ಪ್ರಾರ್ಥನೆ ವೀರನು. ಆಮೇನ್. ದೇವರ ಹತ್ರ ಮುಖಾಮುಖಿಯಾಗಿ ಮಾತಾಡುವ ವ್ಯಕ್ತಿ. ಯಾರೋ? ದೇವರ ಸ್ವರವನ್ನು ಕೇಳಿಸಿಕೊಳ್ಳುವ ವ್ಯಕ್ತಿ. ಯಾರೋ?
ನೋಡ್ರಿ, ಅಂಥ ಮಗ ಹುಟ್ಟಿದ, ಮತ್ತೆ ಈಕೆ ಅವಮಾನ ಪಡಿಸಿದವ್ರ ಮುಂದೆ, ಶತ್ರುಗಳ ಮುಂದೆ ಹೋಗಿ ಏನು ಮಾಡ್ಬೇಕು ಹೇಳ್ರಿ ಅನ್ನಳು, ನಿನ್ನ ಮಕ್ಕಳನ್ನ ನೋಡು, ನನ್ನ ಮಕ್ಕಳನ್ನ ನೋಡು. ಸಮುವೇಲ್ ಒಂದು ಕಡೆ ಇದ್ದರೆ ಊರಿನ ಜನ ಎಲ್ಲ ಒಂದು ಕಡೆ, ಯಾಕಂದರೆ ಎಲ್ಲರೂ ಸಮುವೇಲ್ ಹತ್ರನೇ ಬರಬೇಕು. ಆ ರೀತಿ ದೇವರು ಕಾರ್ಯ ಮಾಡಿದನು. ಆಮೇನ್. ಇವತ್ತು ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ನಿನ್ನ ಮುಖದಲ್ಲಿರುವ ಕಣ್ಣೀರನ್ನು ದೇವರು ಒರೆಸುತ್ತಾನೆ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲದೆ, ನೀವು ನಂಬಿಕೆಯಿಂದ ಪ್ರಾರ್ಥಿಸುವಾಗ, ದೇವರನ್ನು ಮೆಚ್ಚಿಸುವಾಗ, ದೇವರ ಬಳಿಗೆ ಒಂದು ದೇವರು ಇದ್ದಾನೆ, ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಂತೇಳಿ ಯಾವಾಗಾದ್ರೂ ನೀವು ನಂಬುತ್ತಿರೋ, ನಿಜ ಹೇಳ್ತೀನಿ, ನಿಮ್ಮ ಹೃದಯದಲ್ಲಿರುವಂಥ ನೋವೆಲ್ಲವನ್ನು ದೇವರು ತೆಗೆದುಹಾಕುತ್ತಾನೆ. ಹಲ್ಲೆಲೂಯಾ. ತೆಗೆದುಹಾಕುವುದು ಮಾತ್ರವಲ್ಲದೆ, ಗಮನಿಸ್ರಿ, ನಿನ್ನ ತಲೆ ಎತ್ತುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರಂತ ಕಾರ್ಯ ಮಾಡ್ಬೇಕಂತ ಜನರಿಗೆ ಆಸೆ ಆಯ್ತು. ನೀವು ಮಾಡ್ಬೇಕಾದ್ರೆ ಕೆಲಸ ಏನು ಗೊತ್ತಾ? ನೀವು ಮಾಡ್ಬೇಕಾದ್ರೆ ಕೆಲಸ ಏನು ಗೊತ್ತಾ? ನಂಬಿಕೆಯಿಂದ ದೇವ್ರನ್ನ ಏನು ಮಾಡ್ಬೇಕು ಹೇಳ್ರಿ? ಮೆಚ್ಚಿಸ್ಬೇಕು. ಹಲ್ಲೆಲೂಯಾ. ದೇವ್ರನ್ನ ನಂಬಿಕೆಯಿಂದ ಮೆಚ್ಚಿಸ್ಬೇಕು ಹೊರತಾಗಿ ಸುಮ್ಮನೆ ಎಲ್ಲರೂ ಗುಂಪನ್ಯಾಗ ಬಂದಾಗ ಸೋತ್ರ ಆತ್ರ ಆಮೇನ್ ಅನ್ಬಾರ್ದು. ಹಂಗಂದ್ರೆ ದೇವರು ಮೆಚ್ಚಕ್ಕಲ್ಲ. ನಂಬಿಕೆ. ಆಮೇನ್. ಹಲ್ಲೆಲೂಯಾ. ನಂಬಿಕೆಯಿಂದ ಯಾವಾಗ ಆದರೆ ನೀನು ದೇವರನ್ನ ಮೆಚ್ಚುತ್ತೀಯೋ, ದೇವರು ಅದ್ಭುತ ಮಾಡ್ತಾನೆ. ಆಮೇನ್. ದೇವರ ಬಳಿಗೆ ಬರುವವನು ಏನಂತೆ? ದೇವರಿದ್ದಾನಂತೇಳಿ ಬರಬೇಕು. ಇವತ್ತು ಆಲಯಕ್ಕೆ ಬರ್ತಾ ಇರಲ್ಲ, ನೀವು ಸುಮ್ಮನೆ ಕಾಟಾಚಾರಕ್ಕೆ ಬರಬಾರ್ದು. ನಾನು ನಿಜವಾಗ್ಲೂ ಹೇಳ್ತೀನಿ, ಹಂಗೆ ಬರೋನ ನಿಜವಾಗ್ಲೂ ದೇವರು ಆಶೀರ್ವಾದ ಮಾಡೋದಿಲ್ಲ. ಸುಮ್ಮನೆ ಭಾನುವಾರ ಐತೆ, ಭಾನುವಾರ ಚರ್ಚಿಗೆ ಬರ್ತಾ ಇದ್ದೀನಿ ಅಂತಂದರೆ ನಿಜ ಹೇಳ್ತೀನಿ, ದೇವರು ಅಸಲು ಆಶೀರ್ವಾದ ಮಾಡೋದೇ ಇಲ್ಲ. ನಂಬಿಕೆಯಿಂದ ದೇವ್ರ ಹತ್ರ ಅದ್ಭುತ ಕಾಣಲೇಬೇಕು, ನನ್ನ ಜೀವಿತದಲ್ಲಿ ಬದಲಾವಣೆ ಬರಲೇಬೇಕು, ನನ್ನ ಜೀವಿತದಲ್ಲಿ ದೇವರು ಏನೋ ಒಂದು ಅದ್ಭುತ ಕಾರ್ಯ ಮಾಡಲೇಬೇಕಂತೇಳಿ ನೀನು ನಂಬಿಕೆಯಿಂದ ಬರಬೇಕು. ಯಾಕೆಂದರೆ ದೇವರು ಇಲ್ಲಿ ಕಾರ್ಯ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರು ಏನು ಮಾಡ್ತಾನೆ? ಸಭೆಯಲ್ಲಿ ಕಾರ್ಯ ಮಾಡುತ್ತಾನೆ. ಆತನ ಬಳಿಗೆ ಬರುವಾಗ ನೀನು ನಂಬುವಂಥದ್ದು ಅವಶ್ಯವಾಗಿದೆ. ಆಮೇನ್. ಎಷ್ಟು ಜನರಿಗೆ ಅನಾನುಕೂಲತೆ ಪರಿಸ್ಥಿತಿಗಳದಾವ, ನನಗೆ ಕಷ್ಟ ಐತೆ, ಕಣ್ಣೀರೈತೆ, ರೋಗ ಐತೆ, ಬಡತನ ಐತೆ, ಸಾಲ ಐತೆ, ಮರೆಲ್ಲರು ಕೈತ್ರಿ. ನಾವೆಲ್ಲರೂ ನಂಬಿಕೆಯಿಂದ ಇನ್ನು ಮೇಲೆ ನೆಕ್ಸ್ಟ್ ವಾರದಿಂದ ಚರ್ಚಿಗೆ ಬರೋಣ. ಏನು ಮಾಡೋಣ ನಾವೆಲ್ಲರೂ? ನಂಬಿಕೆಯಿಂದ. ಯಾವ ನಂಬಿಕೆ? ನಿನ್ನ ಪರಿಸ್ಥಿತಿಗಳು ದೇವರು ಬದಲಾಯಿಸುವುದಕ್ಕೆ ಇದ್ದಾನೆ. ಆತನ ಹುಡುಕುವವರಿಗೆ, ದೇವಾಲಯದಲ್ಲಿ ಆರಾಧನೆ ಮಾಡುವವರಿಗೆ, ದೇವಾಲಯದಲ್ಲಿ ದೇವರನ್ನ ಘನಪಡಿಸುವವರಿಗೆ ದೇವರು ಪ್ರತಿಫಲ ಕೊಡುತ್ತಾನಂತೇಳಿ ನಂಬುತ್ತಾ ನೀವು ಇನ್ನು ಮೇಲೆ ಆಲಯಕ್ಕೆ ಬರಬೇಕು. ಹಲ್ಲೆಲೂಯಾ. ಎಷ್ಟು ಜನರು ಬರ್ತಾರೆ ಹಂಗೆ ಆಲಯಕ್ಕೆ? ಅನ್ನಳು ಆಲಯಕ್ಕೆ ಓದ್ಲು, ನಂಬಿಕೆಯಿಂದ ಓದ್ಲು, ದೇವ್ರೇನು ಕೊಟ್ಟು ಹೇಳ್ರಿ? ಉತ್ತರ ಕೊಟ್ಟಾರ್ರಿ. ಇವತ್ತು ನೀವು ಕೂಡ ಅದೇ ರೀತಿ ಬಂದರೆ ದೇವ್ರೇನು ಮಾಡ್ತಾನೆ ಹೇಳ್ರಿ? ಅದ್ಭುತ ಮಾಡುತ್ತಾನೆ. ಆಮೇನ್. ಹಲ್ಲೆಲೂಯಾ. ದೇವರ ಬಳಿಗೆ ಬರುವವನು ದೇವರಿದ್ದಾನಂತೇಳಿ ಏನು ಮಾಡ್ಬೇಕು? ನಾವು ಬರಬೇಕು. ಹಲ್ಲೆಲೂಯಾ. ಟೈಮ್ ಪಾಸ್ಗೆಲ್ಲ ನಾವು ಬರ್ತಿರೋದು ದೇವರ ಆಲಯಕ್ಕೆ, ದೇವರಿದ್ದಾನಂತೇಳಿ. ಯಾಕೆಂದರೆ ಆತನು ಆದಿಯು ಅಂತ್ಯವಾಗಿದ್ದಾನೆ, ನಿನ್ನೆ ಇದ್ದಾಗೆ ಇವತ್ತು ನಿರಂತರವೂ ಹಾಗೆ ಇರುವ ದೇವರು. ಆತನು ಬದಲಾಗುವ ದೇವರಲ್ಲ. ಹಲ್ಲೆಲೂಯಾ. ಆತನ ಬಳಿಗೆ ನಾವು ಬರುವಾಗ ನಂಬಿಕೆಯಿಂದ ಬರೋಣ, ದೇವರ ಕಾರ್ಯವನ್ನು ನೋಡೋಣ. ಆಮೇನ್. ಹಲ್ಲೆಲೂಯಾ. ಆತನ ನಿಧಾನ ಇಲ್ಲ, ದೇವರಿದಾನ ಇಲ್ಲ. ನಿಜ ಹೇಳ್ತೀನಿ, ದೇವರಿದ್ದಾನೆ. ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದರೆ, ದೇವರ ಮೇಲೆ ನಂಬಿಕೆ ಇಟ್ಟವನು ಹಾಳಾಗೋದಿಲ್ಲ, ಉದ್ಧಾರ ಆಗ್ತಾನೆ. ಆಮೇನ್. ಹಲ್ಲೆಲೂಯಾ. ಇವತ್ತು ನೀವು ಉದ್ಧಾರ ಆಗ್ತಾ ಇದ್ರೆ ಇನ್ನೂ ಪತನ ಆಗ್ತಾರೆ, ತಿಳ್ಕೊಡ್ರಿ. ಉದ್ಧಾರ ಆಗ್ಬೇಕಂದ್ರೆ ನಂಬಿಕೆಯಿಂದ ಬರೋಣ. ಆಮೇನ್. ಏನು ನಾವೆಲ್ಲರೂ ನಂಬಿಕೆಯಿಂದ ಬರೋಣ. ಹಲ್ಲೆಲೂಯಾ. ನಂಬಿಕೆಯಿಂದ ಯಾವಾಗಾದ್ರೂ ನಾವು ಬರೋದಕ್ಕೆ ಸಿದ್ಧವಾಗ್ತೀವೋ, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ನಂಬಿಕೆಯಿಂದ ಬಂದಾಗ ನಾವು ದೇವರನ್ನ ಹುಡುಕಬೇಕು. ಏನು ಮಾಡ್ಬೇಕಲ್ರಿ? ದೇವ್ರನ್ನ ಹುಡುಕ್ಬೇಕು. ಯಾವ ರೀತಿ ಹುಡುಕ್ಬೇಕು ಗೊತ್ತಾ? ತೆಗಿರಿ ವಾಕ್ಯ ಓದೋಣ. ನಂಬಿಕೆಯಿಂದ ಬಂದಾಗ ದೇವರಿದ್ದಾನೆ, ತನ್ನನ್ನು ಹುಡುಕುವವರಿಗೆ ಅಂತ ಹೇಳ್ತಲ್ಲ ವಾಕ್ಯ. ಆತನ ಯಾವ ರೀತಿ ಹುಡುಕಬೇಕು? ವಾಕ್ಯ ನೋಡೋಣ. ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 29ನೇ ವಚನ ನೋಡ್ರಿ. ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದ್ದಾರೆ. ಹಲ್ಲೆಲೂಯಾ. ನಾವು ದೇವರನ್ನ ಯಾವ ರೀತಿ ಹುಡುಕ್ಬೇಕಂದ್ರೆ ಸಂಪೂರ್ಣ ಹೃದಯದಿಂದಲೂ. ಹಲ್ಲೆಲೂಯಾ. ಎಲ್ಲರೂ ನನ್ನ ಕಣ್ಣು ನೋಡ್ರಿ, ಸಾಕು, ಬೈಬಲ್ ನೋಡಿದ್ದು ಸಾಕು, ನನ್ನ ಕಣ್ಣು ನೋಡ್ರಿ. ನಾವು ಯಾವ ರೀತಿ ದೇವ್ರನ್ನ ಹುಡುಕ್ಬೇಕಲ್ರಿ? ಸಂಪೂರ್ಣ ಹೃದಯದಿಂದಲೂ ದೇವ್ರನ್ನ ಏನು ಮಾಡ್ಬೇಕು ಹೇಳ್ರಿ? ಹುಡುಕಬೇಕು. ಹೆಂಗೆ ಸಂಪೂರ್ಣ ಹೃದಯದಿಂದ ಹುಡುಕಬೇಕು? ಈ ಹೃದಯದಲ್ಲಿ ದೇವರನ್ನ ಘನಪಡಿಸಬೇಕು. ಹಲ್ಲೆಲೂಯಾ. ಇದು ವಾಕ್ಯ ಹೇಳ್ತಿಲ್ಲ, ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ. ಕೆಲವೊಬ್ರು ನೋಡ್ರಿ, ಚರ್ಚಲ್ಲೇ ಕೂತಿರ್ತಾರೆ, ಮನಸ್ಸು ಮಾತ್ರ ಹೊರಗಿರುತ್ತೆ. ಬಾಡಿ ಪ್ರೆಸೆಂಟ್, ಮೈಂಡ್ ಆಬ್ಸೆಂಟ್, ಮನಸ್ಸು ಆಬ್ಸೆಂಟ್. ಇದನ್ನು ಬಿಡಬೇಕು. ಹಲ್ಲೆಲೂಯಾ. ನೀವು ನಂಬಿಕೆಯಿಂದ ಬರೋದು ಮಾತ್ರದೇ ಸಂಪೂರ್ಣ, ಅಲ್ಲ ಏನಂತಿದೆ? ಸಂಪೂರ್ಣ ಹೃದಯದಿಂದಲೂ. ಮತ್ತೆ ನೆಕ್ಸ್ಟ್ ಏನು? ಮನಸ್ಸಿಂದ. ಯಾವ್ದ್ರಿಂದ ಹೇಳ್ರಿ? ಮನಸ್ಸಿಂದ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದ್ರೆ ಆತ ನಿಮಗೆ ಸಿಕ್ಕುವನು. ಹಲ್ಲೆಲೂಯಾ. ದೇವರು ನಿಮಗೆ ಸಿಗಬೇಕಾ? ದೇವರು ನಿಮಗೆ ದೂರ ಆಗಬೇಕಾ? ದೇವರು ನಿಮಗೆ ಸಿಗಬೇಕಲ್ಲ.
ಸಿಗಬೇಕಂದ್ರೆ, ದೇವರು ನಿಮ್ಮ ಜೀವಿತ ಅದ್ಭುತ ಮಾಡಬೇಕಂದ್ರೆ ನಂಬಿಕೆ ಪ್ಲಸ್ ಹುಡುಕುವಂಥದ್ದು ಇರಬೇಕು ನಿಮ್ಮಲ್ಲಿ. ಹಲ್ಲೆಲೂಯ. ಯಾವಾಗ ಅದು ನೀವು ದೇವರನ್ನ ಸಂಪೂರ್ಣ ಹೃದಯದಿಂದ ಮನಸ್ಸಿಂದ ಹುಡುಕ್ತಿರೋ ದೇವರು ನಿಮಗೆ ಏನಾಗ್ತಾನೆ ಹೇಳ್ರಿ, ಸಿಕ್ಕುತ್ತಾನೆ. ಹಲ್ಲೆಲೂಯ. ಆತನು ಸಿಗುವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತವೆ. ಆಮೆನ್. ಹೆಂಗ ಹುಡುಕ್ಬೇಕಂದ್ರೆ ಯೆರೆಮೀಯ 29:13 ಪ್ರಕಾರ ನೀವು ನನ್ನ ಹುಡುಕುವಿರಿ, ಆದರೆ ಮನಪೂರ್ವಕವಾಗಿ ಹುಡುಕುವಾಗ ದೇವರು ಸಿಗುತ್ತಾನೆ. ಹಲ್ಲೆಲೂಯ. ಮನಪೂರ್ವಕವಾಗಿ ಅಂದರೆ ಟೋಟಲ್ ಪ್ರಾರ್ಥನೆಗೆ ಬಂದಾಗ, ಪ್ರಾರ್ಥನೆ ಕುಂತಾಗ ಬೇರೆ ಯೋಚನೆಗಳು ಯಾವ ಇರಬಾರ್ದು ನಮಗೆ. ನೀನು ಹೊರಗಡೆ ಹೋದ್ಮೇಲೆ ಯೋಚನೆ ಇದ್ರೆ ಪರವಾಗಿಲ್ಲ. ಗಮನಿಸ್ರಿ, ಆಲಯಕ್ಕೆ ಬಂದಾಗ ಪ್ರಾರ್ಥನೆ ಮಾಡೋದಕ್ಕೆ ಕೂತಾಗ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಯಾವ ಯೋಚನೆ ಮಾಡದೆ ಮನಪೂರ್ವಕವಾಗಿ ದೇವರನ್ನು ಹುಡುಕಿ ದೇವರನ್ನು ಆರಾಧಿಸಬೇಕು. ಹಲ್ಲೆಲೂಯ. ಮನಪೂರ್ವಕವಾಗಿ ಹುಡುಕಿದಾಗ ನಾನು ಕಂಡುಕೊಳ್ಳುವೆನೆಂಬುದಾಗಿ ಯೆರೆಮೀಯ 29:13 ನೋಡ್ರಿ. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ಆದ ಕಾರಣ ನೀವೆಲ್ಲರೂ ಕೂಡ ಏನು ಮಾಡ್ಬೇಕು, ದೇವರನ್ನ ಸಂಪೂರ್ಣ ಹೃದಯದಿಂದ ಮನಸ್ಸಿನಿಂದ ದೇವರನ್ನ ಹುಡುಕ್ರಿ. ಹಲ್ಲೆಲೂಯ. ಮನಪೂರ್ವಕವಾಗಿ ದೇವರನ್ನ ಹುಡುಕ್ರಿ. ಆಮೆನ್. ಸುಮ್ಮನೆ ಬಂದಿವಿ, ಏನೋ ಎಲ್ಲರೂ ಮಾಡ್ತಾರೆ ಪ್ರಾರ್ಥನೆ ಅಂತೇಳಿ ನಾವು ಮಾಡೋದಲ್ಲ, ಮನಪೂರ್ವಕವಾಗಿ ಹುಡುಕೋಣ. ಹಲ್ಲೆಲೂಯ. ಹುಡುಕುವಾಗ ನಾವು ದೇವರನ್ನ ಮೆಚ್ಚಿಸುವ ವ್ಯಕ್ತಿಗಳಾಗ್ತೇವೆ. ಆಮೆನ್. ಇಬ್ರಿಯ 11:6 ಪ್ರಕಾರ ನಂಬಿಕೆಯಿಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆಂದು ನಂಬುವುದು ಅವಶ್ಯ. ಹಲ್ಲೆಲೂಯ. ದೇವರ ಬಳಿಗೆ ಬರುವವನು ಏನಂತೆ, ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡ್ತಾನೆ ಅಂತೇಳಿ ನಂಬುವುದು ಅವಶ್ಯ. ನೀನು ದೇವರನ್ನ ಪರಿಪೂರ್ಣವಾಗಿ ಹುಡುಕು. ಹಲ್ಲೆಲೂಯ. ಇಷ್ಟು ದಿನಗಳ ಕಾಲ ಏನೆಲ್ಲೋ ಹುಡುಕೊಂಡು ಹೋಗಿದೆಯೇನೋ. ಆಮೆನ್. ನಿನಗೋಸ್ಕರ ದೇವರು ಹುಡುಕೊಂಡು ಬಂದಾನೆ. ನೀನು ದೇವರ ಕುರಿತು ತಿಳ್ಕೊಂಡ ಮೇಲೆ ಕೂಡ ದೇವರಿಗೆ ದೂರ ಆಗಬಾರ್ದು, ದೇವರಿಗೆ ಹತ್ತಿರ ಆಗಬೇಕು. ಹಲ್ಲೆಲೂಯ. ಬೈಬಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅಬ್ರಹಾಮನು. ಅಬ್ರಹಾಮನಿಗೆ ದೇವ್ರು ಹೆಂಗಿರ್ತಾನೋ ಗೊತ್ತಿಲ್ಲ. ಅಬ್ರಹಾಮನಿಗೆ ದೇವ್ರು ಹೆಂಗಿರ್ತಾನೋ ಗೊತ್ತಿಲ್ಲ. ಆದರೆ ಅಬ್ರಹಾಮನ ಬಗ್ಗೆ ಬೈಬಲ್ ಹೇಳುತ್ತದೆ, ಇಬ್ರಿಯ 11:8 ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟನು ಎಂಬುದಾಗಿ. ಯಾವುದರಿಂದ? ನಂಬಿಕೆಯಿಂದ. ನೋಡ್ರಿ, ಅಬ್ರಹಾಮನು ನಂಬಿಕೆಯಿಂದ ಕರೆಯಲ್ಪಟ್ಟನೆಂಬುದಾಗಿ ನೋಡ್ತೀವಿ. ಅಬ್ರಹಾಮನು ಏನು ಕೇಳಿ ಬಂದ ಹೇಳ್ರಿ? ಏನು ಕೇಳಿ ಬಂದ? ಸ್ವರ. ಏನು ಕೇಳಿದೆ ಹೇಳ್ರಿ? ಸ್ವರ. ಇವತ್ತು ಎಷ್ಟೋ ಜನರು ಪ್ರತಿದಿನ ದೇವರ ವಾಕ್ಯ ಸ್ವರ ಕೇಳ್ತೀವಿ, ಅಲ್ಲೇ ಬಿಡ್ತೀವಿ. ಮಾತು ಹೇಳ್ತೀನಿ, ಬೈಬಲ್ ಐತೆ ಅಲ್ಲ, ದೇವರ ವಾಕ್ಯ ಕೇಳ್ತೀವಿ, ಎಲ್ಲಿ ಕೇಳ್ತೀವೋ ಅಲ್ಲೇ ಇಡ್ತೀವಿ. ನಮ್ಮ ಇಷ್ಟಾನುಸಾರವಾಗಿ 6 ದಿನ ತಿರುಗಾಡಿ ಮತ್ತೆ 7 ದಿನ ಮತ್ತೆ ಕೇಳ್ತೀವಿ, ಮತ್ತೆ ಅಲ್ಲೇ ಇಡ್ತೀವಿ. ಅದೇ ಜೀವನ ಆಗಿದೆ. ಹಲ್ಲೆಲೂಯ. ಅಬ್ರಹಾಮನು ನಂಬಿಕೆಯಿಂದ ಕರೆಯಲ್ಪಟ್ಟನ, ನಡೆಸಲ್ಪಟ್ಟನ? ಕರೆಯಲ್ಪಟ್ಟನು. ಹಲ್ಲೆಲೂಯ. ನೋಡ್ರಿ, ಅಬ್ರಹಾಮನು ನಂಬಿಕೆಯಿಂದ ಕರೆಯಲ್ಪಟ್ಟ ವ್ಯಕ್ತಿಯ ಜೀವಿತದಲ್ಲಿ ಬಡತನ ಬಂತ? ಕರೆಯಲ್ಪಟ್ಟ ವ್ಯಕ್ತಿಯ ಜೀವಿತದಲ್ಲಿ ಎಲ್ಲ ಪತನ ಆಯ್ತಾ? ಮತ್ತೆ ಏನಾಯ್ತು? ಪತನ ಆಗುವ ಸಂದರ್ಭದಲ್ಲಿ ಕೂಡ ದೇವರ ಆಶೀರ್ವಾದ ಮಾಡಿದೆ. ಯಾಕೆ ಮಾತಾಡ್ತಾರೆ? ಒಂದು ಸಾರಿ ದೇವರು ಅಬ್ರಹಾಮನ್ನ ಕರೆದ. ಅಬ್ರಹಾಮನು ದೇವರ ಸ್ವರವನ್ನು ಕೇಳಿ ಬಂದ ಮೇಲೆ ದೇವ್ರು ಕರೆದಿದ್ದು ಯಾರನ್ನ ಹೇಳ್ರಿ? ಅಬ್ರಹಾಮನ. ಆದರೆ ಬಂದಿದ್ದು ಯಾರು ಹೇಳ್ರಿ? ಲೋಟ, ಸಾರಮ್ಮ ಬಂದರು. ಹಲ್ಲೆಲೂಯ. ಗಮನಿಸ್ರಿ, ದೇವ್ರು ಕರೆದಿದ್ದ ಯಾರನ್ನ? ಅಬ್ರಹಾಮ್, ನೀನು ಬಾ. ಅಬ್ರಹಾಮ್ ಜೊತೆಗೆ ಯಾರು ಬಂದರು ಪರವಾಗಿಲ್ಲ, ಸಾರಮ್ಮ ಬಂದರು ಪರವಾಗಿಲ್ಲ, ಬಟ್ ಆದರೆ ಇನ್ಯಾರು ಬಂದರು? ಲೋಟನು ಕೂಡ ಬಂದ. ಅಬ್ರಹಾಮನ ಜೊತೆಗೆ ಇದ್ದಂಗೆ ಮಾಡಿ ಲೋಟನೇನೋ ಅದು ಹೇಳ್ರಿ? ಆಶೀರ್ವಾದ ಹೊಂದಿದೆ. ಲೋಟನೇನದ? ಆಶೀರ್ವಾದ ಹೊಂದಿದ. ಆಶೀರ್ವಾದ ಹೊಂದಿದ ಮೇಲೆ ಆದ ಘಟನೆ ಏನು ಗೊತ್ತಾ? ಅಬ್ರಹಾಮನ ದನ ಕಾಯುವವರಿಗೆ, ಲೋಟನ ದನ ಕಾಯುವವರಿಗೆ ಏನು ಬಿತ್ತು? ಫೈಟಿಂಗ್. ಹೇ, ನಮ್ಮ ಓನರ್ ಎಷ್ಟು ದನ, ನಿಮ್ಮ ಓನರ್ ಎಷ್ಟು ದನ ಅಂತೇಳಿ ಫೈಟಿಂಗ್ ಬಿದ್ದಾಗ ಅಬ್ರಹಾಮನ್ ಹೇಳ್ತಾನೆ, ನೋಡಪ್ಪ ನಾವಿಬ್ಬರು ಜಗಳಾಡೋದು ಒಳ್ಳೇದಲ್ಲ. ಅಂದಮೇಲೆ ಲೋಟ ಇನ್ನೇನು ಮಾತಾಡ್ಬೇಕು ಅರ್ಥ ಆಗಿಲ್ಲ. ಅಬ್ರಹಾಮನ್ ಹೇಳ್ತಾನೆ, ನೋಡಪ್ಪ ನೀನು ಎಡಗಡೆಗೆ ಹೋದ್ರೆ ನಾನು ಬಲಗಡೆಗೆ ಹೋಗ್ತೀನಿ, ನೀನು ಬಲಗಡೆಗೆ ಹೋಗ್ತಂದ್ರೆ ನಾನು ಎಡಗಡೆಗೆ ಹೋಗ್ತೀನಿ. ಆವಾಗ ಲೋಟನ್ ಏನು ಮಾಡೋದು ಗೊತ್ತಾ? ಶ್ರೇಷ್ಠಕರವಾದ ಯೋರ್ದಾನ ಆ ಕಳೆ ಇರುವಂಥ ಎಲ್ಲ ಶ್ರೇಷ್ಠಕರವಾದ ಹಸಿರು ಗಾವಲನ್ನು ಆರಿಸಿಕೊಂಡು ಹೋಗಿಬಿಟ್ಟ. ಹೋದ ಮೇಲೆ ಗಮನಿಸಿರಿ ಪ್ರೀತಿಯುಳ್ಳ ದೈವಚಂದ್ರೆ, ಅಬ್ರಹಾಮನಿಗೆ ಉಳಿದಿದ್ದೆಲ್ಲ ಮರುಭೂಮಿ, ಕಾಡು, ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಎಲ್ಲ ಒಳ್ಳೊಳ್ಳೆದು ಯಾರು ಆರಿಸ್ಕೊಂಡ್ರೆ? ಲೋಟ ಆರಿಸಿಕೊಂಡಿದ್ದಾನೆ. ಆದರೆ ಒಂದು ಮಾತು ಹೇಳ್ತೀನಿ, ನಂಬಿಕೆಯಿಂದ ದೇವರ ಮಾತನ್ನು ಕೇಳಿ ಬಂದಿದ್ದಾನಲ್ವ, ದೇವರಿಗಿದ್ದಾನೆ, ದೇವರನ್ನು ಹುಡುಕಿದ್ರೆ ನನಗೆ ಒಳ್ಳೆ ಕಾರ್ಯ ದೇವರು ಮಾಡ್ತಾನೆ ಅಂತೇಳಿ ನಂಬಿಕೆಯಿಂದ ಅಬ್ರಹಾಮನ್ನು ಬಂದಲ್ಲ, ಅಬ್ರಹಾಮನ ದೇವರು ಕೈ ಬೀಳಲಿಲ್ಲ ರೀ. ಹಲ್ಲೆಲೂಯ. ಒಂದು ಮಾತು ಹೇಳ್ತೀನಿ, ಅಬ್ರಹಾಮನು ಒಳ್ಳೇದು ಆರಿಸಿಕೊಂಡಿದ್ರೆ ಅವತ್ತಿನ ಆ ಸನ್ನಿವೇಶ ಇವತ್ತು ನಾವು ಮಾತಾಡೋಕ್ಕೆ ಇರ್ತಾ ಇರಲಿಲ್ಲ. ಹಲ್ಲೆಲೂಯ.
ಅಬ್ರಹಾಮನ್ ಏನು ಮಾಡ್ದ ಗೊತ್ತಾ? ಲೋಟನಿಗೆ ಎಲ್ಲ ಒಳ್ಳೆಯದನ್ನು ಕೊಟ್ಟು ಅಬ್ರಹಾಮನು ಐಶ್ವರ್ಯದಲ್ಲಿ ವೀಕ್ ಆಗಕ್ಕೆ ಬಂದಾಗ ದೇವ್ರು ಏನು ಮಾಡ್ತಾನೆ ಗೊತ್ತಾ? ತೆಗಿರಿ ವಾಕ್ಯ ಓದೋಣ. ಆದಿಕಾಂಡ 13ನೇ ಅಧ್ಯಾಯ 14ನೇ ವಚನ ಓದ್ರಿ. ನೋಡ್ರಿ, ಇಲ್ಲಿ ವಾಕ್ಯ ಹೇಳ್ತೆ, ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ. ಇನ್ನೊಂದು ನಿಮಿಷ ಗಮನಿಸ್ರಿ. ಲೋಟನು ಅಬ್ರಹಾಮನನ್ನು ಬಿಟ್ಟು ಹೋದ ನಂತರ ಅಂದರೆ ಲೋಟನು ಶ್ರೇಷ್ಠಕರವಾದನ್ನು ಆರಿಸಿಕೊಂಡು ಹೋಗಿದ್ದಾನೆ, ಇನ್ನು ಬೇಕಿಲ್ಲದೆಲ್ಲ ಬಿಟ್ಟು ಹೋಗಿದ್ದಾನೆ. ಬಿಟ್ಟು ಹೋದಾಗ ದೇವರ ಸ್ವರಕ್ಕೆ ಕಿವಿಗೊಟ್ಟ ಅಬ್ರಹಾಮನ್ನ ದೇವರು ಬಿಡಲಿಲ್ಲರೇ. ಅಲ್ಲಿ ಮುಂದೆ ಓದಪ್ಪ ವಾಕ್ಯನ. ಯೆಹೋವನು ಅಬ್ರಹಾಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳ ಕಡೆಗೆ ಕಣ್ಣೆತ್ತಿ ನೋಡು, ನೀನು ನೋಡುವ ಈ ದೇಶವೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ಆಮೇನ್. ಒಂದು ಮಾತು ಹೇಳ್ತೀನಿ, ಲೋಟ ಆರಿಸಿಕೊಂಡು ಹೋದ, ಅದು ಶಾಶ್ವತವಾಗಿ ಲೋಟ ಅನುಭವಿಸಿದ. ಸೊದೋಮ್ ಗೊಮೋರ ಪಟ್ಟಣ ಏನಾಯ್ತು? ಬೆಂಕಿ ಗಂಧಕಗಳಿಂದ ಏನಾಯ್ತು ಹೇಳ್ರಿ? ನಾಶವಾಯಿತು. ಆದರೆ ಅಬ್ರಹಾಮನು ದೇವರಿಂದ ಎಲ್ಲವನ್ನು ಹೊಂದಿಕೊಂಡ. ಅಬ್ರಹಾಮನು ಹೊಂದಿದ್ದು ಏನಾದರೂ ನಾಶವಾಗೈತಾ? ಯಾಕೆ? ದೇವರು ಯಾರೆಲ್ಲ ನಂಬಿಕೆ ಇಟ್ಟಿರ್ತಾರೋ ಅವರ ಜೀವಿತದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡುತ್ತಾನೆ. ಆಮೇನ್. ಹಲ್ಲೆಲೂಯಾ. ಅಬ್ರಹಾಮನು ದೇವರ ಮೇಲೆ ನಂಬಿಕೆ ಇಟ್ಟು ಕೇಳಿ, ದೇವರ ಸ್ವರ ಕೇಳಿ, ಆತನಿದ್ದಾನೆ, ಆತನು ಹುಡುಕುವವರಿಗೆ ಪ್ರತಿಫಲ ಕೊಡ್ತಾನೆ ಅಂತ ನಂಬಿಕೆಯಿಂದ ಕರೆಯಲ್ಪಟ್ಟು ಬಂದ. ದೇವರು ಕೈ ಬಿಡಲಿಲ್ಲ. ಲೋಟನ್ನು ಕೈ ಬಿಟ್ಟು ಹೋದ, ಆದರೆ ದೇವರು ಅಬ್ರಹಾಮನ ಕೈ ಬಿಡಲಿಲ್ಲ. ಅಬ್ರಹಾಮನಿಗೆ ಒಂದು ಆಫರ್ ಕೊಟ್ಟ ದೇವರು. ಅಬ್ರಹಾಮ್, ನೀನೊಂದು ಆಫರ್ ಕೊಟ್ಟು ಯಾರಿಗೆ? ಲೋಟನಿಗೆ. ನೀನು ನೋಡಿ ಯಾವ ಕಡೆ ತಗೊಂತೀಯ ಆ ಕಡೆ ತಗೋ ಅಂತೇಳಿ ನೀನು ಆಫರ್ ಕೊಟ್ಟೆ. ನಿನ್ನ ಆಫರ್ ಬರೋ ಇಷ್ಟೇ. ಅದು ನನ್ನ ಆಫರ್ ನೋಡು. ಕೆಲವು ನೋಡ್ರಿ, ಈ ಆನ್ಲೈನು ವೆಬ್ಸೈಟ್ಗಳಲ್ಲಿ ಆಫರ್ಸ್ ಕೊಡ್ತಾರೆ. ಆಫರ್ಸ್ಗಳನ್ನ ಕೆಲವೊಬ್ಬರು ಹೇಳ್ತಾರೆ ಆಫರ್ಸ್ ಬಗ್ಗೆ. ಅವೆಲ್ಲ ಫೇಕ್ ಆಫರ್ಸ್ ಅಂತೆ. ಅಂದರೆ ಅವಿರೋ ಕಾಸ್ಟ್ ಅಷ್ಟೇ, ಬಟ್ ಆದರೆ ನಿಮಗೆ 50% ಆಫರ್, 60% ಆಫರ್, 40% ಆಫರ್ ಅಂತೇಳಿ ಈ ಥರ ಸಿಂಬಲ್ ಹಾಕಿ ಅತಿ ಹೆಚ್ಚು ಸೇಲ್ ಹಂಗೆ ಮಾಡ್ತಾರೆ ಅಂತೇಳಿ. ಆದರೆ ಗಮನಿಸ್ರಿ, ದೇವರು ಅಬ್ರಹಾಮನಿಗೆ ಎಂಥ ಆಫರ್ ಕೊಟ್ಟ ಗೊತ್ತಾ? ನೀನು ಕಣ್ಣೆತ್ತಿ ನೋಡು. ಹಲ್ಲೆಲೂಯಾ. ಅಬ್ರಹಾಮನ್ ನೋಡಿದನು, ನೋಡಿದ್ದೆಲ್ಲವನ್ನು ದೇವರು ಕೊಟ್ಟನು. ಹಲ್ಲೆಲೂಯಾ. ಯಾಕೆಂದರೆ ನಂಬಿಕೆಯಿಂದ ಅಬ್ರಹಾಮನು ದೇವರ ಸ್ವರವನ್ನು ಕೇಳಿ ಬಂದ, ದೇವರನ್ನ ಮೆಚ್ಚಿಸಿದ. ದೇವರು ಅಬ್ರಹಾಮನ್ನ ಮೆಚ್ಚಿಸಿದ. ಇವತ್ತು ನೀನು ದೇವರನ್ನ ಮೆಚ್ಚಿಸಿದ, ದೇವರು ಏನು ಮಾಡ್ತಾನೆ ನೋಡಿ, ನಿನ್ನ ಕೂಡ ಮೆಚ್ಚಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ಪ್ರೀತಿಯುಳ್ಳ ದೇವ ಜನರೇ, ನಾವೆಲ್ಲರೂ ಏನು ಮಾಡಬೇಕು? ದೇವರನ್ನ ಮೆಚ್ಚಿಸಬೇಕು. ನಾವೆಲ್ಲರೂ ಏನು ಮಾಡಬೇಕು? ಮೆಚ್ಚಿಸ್ಬೇಕು. ಹೆಂಗೆ? ದೇವರ ಮಾತನ್ನು ಕೇಳಿ, ದೇವರ ವಾಕ್ಯಾನುಸಾರವಾಗಿ ಜೀವಿಸಿ ಏನು ಮಾಡಬೇಕು? ಆತನ ಬಳ್ಳಿಗೆ ಬರುವಾಗ ಆತನ ಇದ್ದಾನಂತೇಳಿ ನಂಬಿ, ಆತನ ಹುಡುಕುವಾಗ ಆತನ ಪ್ರತಿಫಲ ಕೊಡ್ತಾನೆ ಅಂತೇಳಿ ನಂಬುತ್ತಾ ಮುಂದೆ ಸಾಗಬೇಕು. ಆಮೇನ್. ಆಗ ದೇವರು ಎಲ್ಲವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ನಾನು ಹೇಳಿದೆ, ನಂಬಿಕೆ ಇಟ್ಟವರ ಜೀವಿತದಲ್ಲಿ ದೇವರು ಬಲವಾದ ಅದ್ಭುತ ಮಾಡುತ್ತಾನೆ. ನಾವು ನಂಬುವವರಾಗಿ ನಡಿಬೇಕು, ನಂಬಿಕೆಯಿಂದ ದೇವರನ್ನ ಮೆಚ್ಚಿಸಬೇಕು. ಆಮೇನ್. ನಿಜ ಹೇಳ್ತೀನಿ, ಒಂದು ಮಾತು ಹೇಳ್ತೀನಿ. ನೀನು ಬಾ, ಇದು ಯಾರೋ ದೇವರು. ಈಗ ಈತ ಕರಿತಾನ, ಈಗ ಚರ್ಚಿಗೆ ಇನ್ನೂ ಬಂದಿಲ್ಲ ನೀನು ಅಂತಾನ. ನಾನೇನು ಮಾಡ್ತೀನಿ? ನಂಬಿಕೆಯಿಂದ ದೇವರೇ ನನಗೆ ಒಂದು ಟ್ಯಾಬನ್ನು ಕೊಡಪ್ಪ ಅಂತ ಆಡಾಡತ್ತಂತ, ಅದ ಟ್ಯಾಬ್ ಕೊಡಪ್ಪ ಅಂತೀನಿ. ನಂಬಿಕೆಯಿಂದ ಬಂದಾಗ, ದೇವರಿದ್ದಾನಂತೇಳಿ ನಂಬಿಕೆಯಿಂದ ಬಂದಾಗ, ದೇವ್ರು ಹುಡುಕಿರೋ ಪ್ರತಿಫಲ ಕೊಡ್ತಾನಂತ ಬಂದಾಗ, ದೇವರು ಟ್ಯಾಬ್ ಕೇಳಿ, ದೇವರೇ ನನಗೆ ಒಂದು ಟ್ಯಾಬ್ ಕೊಡಪ್ಪ, ವಾಕ್ಯ ಹೇಳೋಕೆ ಒಂದು ಟ್ಯಾಬ್ ಕೊಡಪ್ಪ ಅಂದ್ರೆ ದೇವ್ರು ಏನು ಮಾಡ್ದಂಗೆ ಗೊತ್ತಾ? ದೇವರೇ ಕೊಡಂದ್ರೆ ಏನು ಮಾಡ್ದಂಗೆ ಗೊತ್ತಾ? ಏನು ಮಾಡ್ದ ದೇವರು? ಏನು ಮಾಡ್ದ ದೇವರು? ಯಾರು ಕೊಟ್ರಿ ಇದನ್ನ? ದೇವ್ರ ತಗ ಎಲ್ಲ ಐತಿ, ಗೊತ್ತಿಲ್ಲ ನಿಮಗೆ? ಐತಲ್ಲ ದೇವ್ರ ತಗ. ದೇವ್ರು ನೋಡಿಕೆ ದೇವ್ರ ಪ್ರತಿಫಲ ಕೊಡ್ತಾನೆ. ಆಮೇಲೆ ದೇವ್ರೆ ಟ್ಯಾಬ್ ಒಂದೇ ಸಾಕಲ್ಲಯ್ಯ, ದಯಮಾಡಿ ಒಂದು ಒಳ್ಳೆ ಮೊಬೈಲ್ ಕೊಡಯ್ಯ. ನೋಡ್ರಿ, ಇವಾಗ ಕೂಡ ಒಂದು ಮೊಬೈಲ್ ಕೊಟ್ಟ ಇಲ್ಲ. ಯಾರು ಕೊಟ್ಟರು? ಈತ ಕೊಟ್ಟ ಅಂತ ಇವಾಗ ನಿಮಗೆ ಕಾಣ್ಬೋದು. ಬಟ್ ಆದರೆ ಇದೇ ರೀತಿ ಏನು ಮಾಡ್ತಾನೆ ದೇವರು? ನಮಗೆ ಕೊಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರು ಪ್ರತಿಫಲ ಕೊಡ್ತಾನೆ ಅಂತೇಳಿ ನಂಬಿಕೆಯಿಂದ ಬರೋಣ, ದೇವರನ್ನ ಮೆಚ್ಚಿಸೋಣ. ನಾವು ದೇವರನ್ನ ಮೆಚ್ಚಿಸ್ಬೇಕು. ಯಾವ ರೀತಿ ಅಂದರೆ, ದೇವ್ರ ಹತ್ರ ಎಲ್ಲ ಐತೆ, ದೇವ್ರು ಕೊಡೋಕ್ಕೆ ಶಕ್ತನು. ಕೆಲವೊಬ್ರು ಕೊಡಯ ಅಂತಿರ್ತಾರೆ. ಯಾಕೆ? ನಂಬಿಕೆಯಿಂದ ನಾವು ಮೆಚ್ಚಿಸಿದ್ರೆ ಮಾತ್ರ ದೇವ್ರು ಕೊಡ್ತಾನೆ, ಸುಮ್ಮನೆ ಕೊಡೋಕ್ಕಲ್ಲ. ನಂಬಿಕೆಯಲ್ಲಿ ದೇವ್ರ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಧಾನ ಹೇಳಿದ್ರೆ ಎಷ್ಟು ಜನರಿಗೆ ಅರ್ಥ ಆಯಿತು? ಅರ್ಥ ಆಯ್ತಾ? ಸರಿ, ಎಲ್ಲರೂ ಕಣ್ಮುಚ್ಚಲಿ. ದೇವ್ರ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ನಂಬಿಕೆಯಿಂದ ದೇವರನ್ನು ಮೆಚ್ಚಿಸೋಣ, ದೇವರನ್ನು ಹುಡುಕೋಣ. ಯಾಕಂದರೆ ದೇವರಿದ್ದಾನೆ, ಪ್ರತಿಫಲವನ್ನು ಕೊಡುತ್ತಾನೆ.
ನಾವು ನಂಬಿಕೆಯಿಂದ ದೇವರನ್ನು ಹುಡುಕೋಣ. ಅಬ್ರಹಾಮನು ನಂಬಿಕೆಯಿಂದ ದೇವರಿದ್ದಾನೆಂಬುದಾಗಿ ಬಂದ. ದೇವರ ಅಬ್ರಹಾಮನು ನೋಡಿದ್ದೆಲ್ಲವನ್ನು ಕೊಟ್ಟನು. ಅದೇ ರೀತಿ ಇವತ್ತು ನೀನು ನೋಡಿದ್ದೆಲ್ಲವನ್ನು ದೇವರು ಕೊಡಲಿಕ್ಕೆ ಶಕ್ತನು. ಅದನ್ನು ನೀನು ನಂಬಬೇಕು, ಆತನ ಮಾತಿಗೆ ಒಳಗಾಗಬೇಕು. ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಎಸಯ್ಯ ನಿನಗೆ ಸ್ತೋತ್ರ ದೇವರೇ. ಪ್ರಾರ್ಥನೆ ಮಾಡ. ಪ್ರಾರ್ಥನೆ ಮಾಡಿ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ. ದೇವರೇ, ನಂಬಿಕೆ ಇಲ್ಲದ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ವಾಕ್ಯದಲ್ಲಿರುತ್ತದೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವರೇ. ನೀನಿದ್ದೆಯಿಂದ ನಂಬಿಕೆಯಿಂದ ಬರ್ತಾ ಇದ್ದೇವೆ ದೇವರೇ. ಕಾರ್ಯ ಮಾಡು. ನಮ್ಮ ಪರಿಸ್ಥಿತಿಗಳೆಲ್ಲವನ್ನು ಯೇಸುವಿನ ನಾಮದಲ್ಲಿ ಬದಲಾಯಿಸು ದೇವರೇ. ಕಾರ್ಯ ಮಾಡು, ಬಲಪಡಿಸು, ಅದ್ಭುತ ಮಾಡು ದೇವರೇ. ಕೃಪೆಯಿಂದ ಬಲವಾದ ಕಾರ್ಯ. ಉನ್ನತನೇ ಹಲ್ಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ. ಯೇಸುವೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಯೇಸುವೇ ರಲರಬಶಕುಲ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಯೇಸುವೇ ಹಲ್ಲೆಲೂಯಾ. ನಿಮ್ಮನ್ನೇ ಯೇಸುವೇ, ನಿಮ್ಮನ್ನೇ ನಂಬಿ ಬಂದೆವು యేసయ్య. ನಿಮ್ಮನ್ನೇ ನಂಬಿ ಬಂದೆವು, ನಿಮ್ಮನ್ನೇ ನಂಬಿ ಬಂದೆವು యేసయ్య. ನಿಮ್ಮನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯಾ. ನಿಮ್ಮನ್ನೇ ನಂಬಿ ಬಂದೆವು యేసయ్య. ನಿಮ್ಮನ್ನೇ ನಂಬಿ ಬಂದೆವು, ನಿಮ್ಮನ್ನೇ ನಂಬಿ ಬಂದೆವು యేసయ్య. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಉದ್ದವಾಗುತ್ತ ಮಾಡಿದೆ. ನನ್ನನ್ನು ಬಲಪಡಿಸಿ ಆವರಣೆಯ ನೀಡಿದೆ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಉದ್ದವಾಗುತ್ತ ಮಾಡಿದೆ. ನನ್ನನ್ನು ಬಲಪಡಿಸಿ ಆವರಣೆಯ ನೀಡಿದೆ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯಾ. ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿಮ್ಮನ್ನೇ ನಂಬಿ ಬಂದೆವು యేసయ్య. ನಿಮ್ಮನ್ನೇ ನಂಬಿ ಬಂದೆವು. ಆಮೆನ್. ನಿಮ್ಮನ್ನೇ ನಂಬಿ ಬಂದೆವು యేసయ్య. ಆಮೆನ್. ನಿಮ್ಮನ್ನೇ ನಂಬಿ ಬಂದೆವು యేసయ్య. ನಿಮ್ಮನ್ನೇ ನಂಬಿ ಬಂದೆವು, ನಿಮ್ಮನ್ನೇ ನಂಬಿ ಬಂದೆವು యేಸయ్య. ನಿಮ್ಮನ್ನೇ ನಂಬಿ ಬಂದೆವು. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನಂಬಿಕೆಯಿಲ್ಲದ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ನೋಡುತ್ತೇವೆ ಕರ್ತಾದಿ ಕರ್ತನೆ. ನಂಬಿಕೆಯಿಂದ ನಿನ್ನ ಬಳಿಗೆ ಬಂದಂತಹ ದೇವರೇ, ರಕ್ತ ಕುಸುಮ ರೋಗಿಯನ್ನು ವಾಸಿ ಮಾಡಿದ ಆತನು. ಅಯ್ಯ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ ಅಣ್ಣಳ ಜೀವಿತದಲ್ಲಿ ಗರ್ಭಫಲವನ್ನು ಕೊಟ್ಟು ಮಗುವನ್ನು ಅನುಗ್ರಹಿಸಿದ ಹಾಗೆ ಅಯ್ಯ, ನಂಬಿಕೆಯಿಂದ ದೇವರೇ ನಿನ್ನ ಸ್ವರವನ್ನು ಕೇಳಿ ಬಂದಂಥ ದೇವರೇ
ಆಶೀರ್ವಾದ ನಿಧಿಯಾಗಿ ಮಾಡುವುದು ಮಾತ್ರವಲ್ಲದೆ ಅಬ್ರಹಾಮನ ಜೀವಿತದಲ್ಲಿ ನೋಡಿದ್ದೆಲ್ಲವನ್ನು ಒದಗಿಸಿದಾತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ನಂಬಿಕೆ ಇವತ್ತು ವಾಕ್ಯ ಕೇಳಿದವರೆಲ್ಲರ ಜೀವಿತದಲ್ಲಿ ಇರಲಿ. ಯೇಸುವಿನ ನಾಮದಲ್ಲಿ ನಿನ್ನ ಬಳ್ಳಿಗೆ ಬರುವಾಗ ಅವರೆಲ್ಲರೂ ಕೂಡ ನೀನಿದ್ದೀಯೆಂದು ನಂಬುತ್ತಾ, ನೀನು ನುಡುಕುವವರಿಗೆ ಪ್ರತಿಫಲ ಕೊಡುತ್ತೀನಿ ನಂಬುತ್ತಾ ಮುಂದೆ ಸಾಗುವಂತೆ ಸಹಾಯ ಮಾಡಬೇಕೆಂದು ಕೇಳುತ್ತಾ, ಮತ್ತು ದೇವರ ಸಭೆಯಾಗಿ ಸೇರಿ ಬಂದು ಪ್ರಾರ್ಥನೆಗೆ ಸೇರಿದ ಎಲ್ಲರೊಟ್ಟಿಗೆ ಬಲವಾಗಿ ನೀನು ಮಾತನಾಡಿ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ, ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸವು ಈಗ ತಾನೇ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಈಗಲೂ ಯಾವಾಗಲೂ ಸದಾಕಾಲವು ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರ ಮೇಲೆ ಆಶೀರ್ವಾದ ಮಾಡಲಿ.